ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ದ್ವಿತೀಯ PUCಯ ವ್ಯವಹಾರ ಅಧ್ಯಯನದ 8ನೆಯ ಪಾಠ ಕಂಟ್ರೋಲಿಂಗ್. ಕಂಟ್ರೋಲಿಂಗ್ ನಲ್ಲಿ ಬರ್ತಕ್ಕಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಯಾವೆಲ್ಲ ಟಾಪಿಕ್ಸ್ ಅನ್ನ ಕಲಿಬೇಕಾಗತ್ತೆ ನೋಡೋಣ ಬನ್ನಿ. ನಮ್ಮ ಕಂಟ್ರೋಲಿಂಗ್ ಪಾಠದಿಂದ 1 ಮಾರ್ಕ್ 1 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ 1 ಪ್ರಶ್ನೆ, 8 ಮಾರ್ಕ್ಸ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಒಟ್ಟು ಈ ಪಾಠದಿಂದ 7 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಕೊಡ್ತಾನೆ. ಸೊ 1 ಮಾರ್ಕಿನಿಂದ 1 ಪ್ರಶ್ನೆ, 2 ಮಾರ್ಕ್ಸಿನಿಂದ 1 ಪ್ರಶ್ನೆ, 4 ಮಾರ್ಕ್ಸಿನಿಂದ 1 ಪ್ರಶ್ನೆ, 8 ಮಾರ್ಕ್ಸಿನಿಂದ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಒಟ್ಟು 7 ಮಾರ್ಕ್ಸಿಗೆ ಕಂಟ್ರೋಲಿಂಗ್ ಚಾಪ್ಟರ್ನಿಂದ ಕೇಳ್ತಾನೆ. ಹಾಗಾದ್ರೆ ಕಂಟ್ರೋಲಿಂಗ್ ನಲ್ಲಿ ನಾವು ಓದಬೇಕಾಗಿರ್ತಕ್ಕಂತಹ ಮೊದಲನೆಯ ಟಾಪಿಕ್ ಯಾವುದು ನೋಡೋಣ ಬನ್ನಿ. ಮೊದಲನೆಯ ಟಾಪಿಕ್ ವಾಟ್ ಈಸ್ ಕಂಟ್ರೋಲಿಂಗ್. ಕಂಟ್ರೋಲಿಂಗ್ ಅಂದ್ರೆ ಅರ್ಥ ಏನು ಮಕ್ಕಳೇ? ವೆರಿ ಸಿಂಪಲ್. ಯಾವುದೇ ಒಂದು ಆರ್ಗನೈಸೇಷನ್ನಲ್ಲಿ, ಯಾವುದೇ ಒಂದು ಸಂಸ್ಥೆಯಲ್ಲಿ ಎಲ್ಲ ಎಂಪ್ಲಾಯಿಗಳು, ಎಲ್ಲ ವ್ಯಕ್ತಿಗಳು, ಎಲ್ಲ ಹ್ಯೂಮನ್ ರಿಸೋರ್ಸಸ್ಗಳು, ಎಲ್ಲ ಮಾನವ ಸಂಪನ್ಮೂಲಗಳು ಒಂದೇ ತರ ಕೆಲಸ ಮಾಡ್ತಾ ಇರ್ತಾರೆ ಅಂತಕ್ಕಂತಹ ಯಾವ ಗ್ಯಾರಂಟಿನೂ ಇಲ್ಲ. ಯಾರೋ ಒಬ್ಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರ್ಬೋದು, ಮತ್ಯಾರೋ ಒಬ್ಬ ಆವರೇಜ್ ಕೆಲಸಗಾರ ಆಗಿರ್ಬೋದು, ಮತ್ಯಾರೋ ಒಬ್ಬ ಅಂಡರ್ ಪರ್ಫಾರ್ಮರ್ ಆಗಿರ್ಬೋದು. ಅವನ ಕೆಲಸ ಅಷ್ಟು ಮಟ್ಟಿಗೆ ಚೆನ್ನಾಗಿ ಇಲ್ಲದೆ ಇರಬಹುದು. ಇದನ್ನೆಲ್ಲ ಒಂದು ಸ್ಟ್ಯಾಂಡರ್ಡೈಸ್ ಮಾಡಿ ಆರ್ಗನೈಸೇಷನ್ ಅಂದ್ರೆ ಒಂದು ಸಂಸ್ಥೆಯ ಆಬ್ಜೆಕ್ಟಿವ್ಸ್, ಗೋಲ್ಸ್ ಅನ್ನ ಮೀಟ್ ಮಾಡೋ ಹಾಗೆ ಮಾಡ್ತಕ್ಕಂತಹ ಪ್ರೊಸೀಜರ್ ಹೇಗೆ? ಎಲ್ಲ ಎಂಪ್ಲಾಯೀಸಿಗೂ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡಿ ನೀವು ಈ ಸ್ಟ್ಯಾಂಡರ್ಡ್ ಅಲ್ಲೇ ಕೆಲಸ ಮಾಡಬೇಕು, ಆಗಷ್ಟೇ ನಮ್ಮ ಸಂಸ್ಥೆಯ ಉದ್ದೇಶಗಳೇನಿವೆ, ಆಬ್ಜೆಕ್ಟಿವ್ಗಳೇನಿವೆ, ಗೋಲ್ಸ್ಗಳೇನಿವೆ ಅದು ಮೀಟ್ ಮಾಡಲಿಕ್ಕೆ ಸಾಧ್ಯ, ಅದನ್ನ ಅಚೀವ್ ಮಾಡಲಿಕ್ಕೆ ಸಾಧ್ಯ. ಏನು ಆ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳು, ಹೇಗೆ ಆ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡೋದು, ಅವರು ಅದರ ತಕ್ಕನ ಹಾಗೆ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲವೋ ಅಂತ ಅವರನ್ನ ಹೇಗೆ ಎವ್ಯಾಲ್ಯೂಯೇಟ್ ಮಾಡೋದು, ಇವೆಲ್ಲವೂ ಕೂಡ ಕಂಟ್ರೋಲಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಕಂಟ್ರೋಲಿಂಗ್ ಅಂದ್ರೆ ಅರ್ಥ ಏನು? ಯಾವುದೇ ಒಂದು ಸಂಸ್ಥೆಯಲ್ಲಿ ಸಂಸ್ಥೆಯ ಗೋಲ್ಗಳನ್ನ, ಆಬ್ಜೆಕ್ಟಿವ್ಗಳನ್ನ, ಉದ್ದೇಶಗಳನ್ನ ಅಚೀವ್ ಮಾಡಲಿಕ್ಕೆ ಎಲ್ಲ ಹ್ಯೂಮನ್ ರಿಸೋರ್ಸಸ್ಗಳು, ಎಲ್ಲ ಮಾನವ ಸಂಪನ್ಮೂಲಗಳು ಒಂದು ಸ್ಟ್ಯಾಂಡರ್ಡಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆ ಸ್ಟ್ಯಾಂಡರ್ಡ್ಗೆ ಕೆಲಸ ಮಾಡಲಿಕ್ಕೆ ಒಂದಿಷ್ಟು ಪ್ಯಾರಾಮೀಟರ್ಸ್, ಒಂದಿಷ್ಟು ಕ್ರೈಟೀರಿಯಾವನ್ನ ಕಂಪನಿ ಸೆಟ್ ಮಾಡಬೇಕಾಗತ್ತೆ. ಆ ಕ್ರೈಟೀರಿಯಾವನ್ನ ಎಲ್ಲ ಹ್ಯೂಮನ್ ರಿಸೋರ್ಸಸ್ಗಳು ಮೀಟ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಮೀಟ್ ಮಾಡಲಿಲ್ಲ ಅಂದ್ರೆ ನಾವು ಸೆಟ್ ಮಾಡಿದಂತಹ ಕ್ರೈಟೀರಿಯಾ ಏನು, ನನ್ನ ಎಂಪ್ಲಾಯಿ ಮಾಡಿದಂತಹ ಕೆಲಸ ಏನು, ಇದರ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿದು ಅವನಿಗೆ ಹೇಗೆ ಕರೆಕ್ಟ್ ಮಾಡಿ ಮುಂದಿನ ಸಲ ಅವನು ಹೇಗೆ ನನ್ನ ಕಂಪನಿಯ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಅನ್ನ ಮೀಟ್ ಮಾಡ್ತಾನೆ ಅಂತ ಚೆಕ್ ಮಾಡಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಕಂಟ್ರೋಲಿಂಗ್ ಅಂತ ಕರಿತೀವಿ. ಇನ್ ಸಿಂಪಲ್ ಟರ್ಮ್ಸ್, controlling means ensuring that activities in an organization are performed as per the plan. It involves measuring performance against performance standards and taking corrective actions when necessary. ನಾನು ಹೇಳಿದ ಹಾಗೆ ಒಂದು ಸಂಸ್ಥೆಯಲ್ಲಿ ಸಂಸ್ಥೆಯ ಗೋಲ್ಗಳನ್ನು ಅಚೀವ್ ಮಾಡಲಿಕ್ಕೆ ಇರ್ತಕ್ಕಂತಹ ಸ್ಟ್ಯಾಂಡರ್ಡ್ಸ್ ಯಾವುದು, ನಮ್ಮ ಎಂಪ್ಲಾಯಿಗಳು ಮಾಡ್ತಾ ಇರ್ತಕ್ಕಂತಹ ಕೆಲಸದ ಸ್ಟ್ಯಾಂಡರ್ಡ್ ಯಾವುದು, ಇವೆರಡು ಮೀಟ್ ಆಗ್ತಾ ಇದೆಯಾ, ಅಥವಾ ಇವೆರಡು ಮೀಟ್ ಆಗಲಿಲ್ಲ ಅಂದ್ರೆ ಅದನ್ನ ಹೇಗೆ ಕರೆಕ್ಟ್ ಮಾಡೋದು?
ಯಾಕೆಂದ್ರೆ ಎಲ್ಲರನ್ನು ತಗೊಂಡಿದ ತಕ್ಷಣ ಕೆಲಸದಿಂದ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ತೆಗೆದಾಕ್ತಾ ಹೋದ್ರೆ ಎಲ್ಲರನ್ನು ಕೆಲಸದಿಂದ ತೆಗೆದಾಕ್ತಾನೆ ಹೋಗಬೇಕು. ಕಂಪನಿಯ ಆರ್ಗನೈಸೇಷನಲ್ ಗೋಲ್ಗಳು ಯಾವತ್ತು ಮೀಟ್ ಆಗ್ಲಿಕ್ಕೆ ಸಾಧ್ಯವೇ ಆಗಲ್ಲ. ಅಂಡ್ ದಟ್ ವಿಲ್ ಬಿಕಮ್ ಅ ಹಿಂಡ್ರೆನ್ಸ್ ಟು ದಿ ಆರ್ಗನೈಸೇಷನ್. ಹಾಗಾದ್ರೆ ಇರುವಂತಹ ಮಾನವ ಸಂಪನ್ಮೂಲಗಳನ್ನೇ ಹೇಗೆ ಕರೆಕ್ಟ್ ಮಾಡೋದು? ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ನ ಹೇಗೆ ಮೈಂಟೈನ್ ಮಾಡಿಸೋದು? ಅಕಸ್ಮಾತ್ ಯಾರಾದ್ರೂ ಮಾತು ಕೇಳಲಿಲ್ಲ ಅಂದ್ರೆ ಹೇಗೆ ಕರೆಕ್ಟಿವ್ ಆಕ್ಷನ್ ತಗೊಳ್ತಕ್ಕಂಥದ್ದು? ಇವೆಲ್ಲವನ್ನು ನಾವು ಕಂಟ್ರೋಲಿಂಗ್ ಅಂತಕ್ಕಂತಹ ಪ್ರೊಸೀಜರ್ ಒಟ್ಟಿಗೆ ಕಲಿತೀವಿ. ಹಾಗಾದ್ರೆ ಕಂಟ್ರೋಲಿಂಗಿನ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುವು? ಕೀ ಫೀಚರ್ಸ್ ಯಾವುವು? ಮೊದಲನೆಯದು, ಇಟ್ ಇಸ್ ಅ ಗೋಲ್ ಓರಿಯೆಂಟೆಡ್ ಫಂಕ್ಷನ್. ಯಾವುದೇ ಒಂದು ಆರ್ಗನೈಸೇಷನ್ಗೆ ಸರ್ವೈವಲ್, ಗ್ರೋತ್ ಮತ್ತು ಪ್ರಾಫಿಟ್ ಬಹಳ ಮುಖ್ಯವಾದಂತಹ ಉದ್ದೇಶಗಳಾಗತ್ವೆ. ಈ ಸರ್ವೈವಲ್, ಗ್ರೋತ್ ಮತ್ತು ಪ್ರಾಫಿಟ್ಗಳನ್ನ ಅಚೀವ್ ಮಾಡಲಿಕ್ಕೆ ಇರ್ತಕ್ಕಂತಹ ಎಲ್ಲ ಮಾನವ ಸಂಪನ್ಮೂಲಗಳು ಅತ್ಯಧಿಕವಾದ ಶ್ರಮವನ್ನ ಹಾಕಿ ಕೆಲಸ ಮಾಡಬೇಕಾಗತ್ತೆ. ಆ ಶ್ರಮವನ್ನ ಹಾಕಿಸಲಿಕ್ಕೆ ಕಂಟ್ರೋಲಿಂಗ್ ಬಹಳ ಮುಖ್ಯವಾಗುತ್ತೆ. ಇಟ್ ಇಸ್ ಅ ಗೋಲ್ ಓರಿಯೆಂಟೆಡ್ ಫಂಕ್ಷನ್. ನೆಕ್ಸ್ಟ್, ಇಟ್ ಇಸ್ ಪರ್ವಸಿವ್. ಪರ್ವಸಿವ್ ಅಂದ್ರೆ ಪ್ರೆಸೆಂಟ್, ಎವೆರಿವೇರ್ ಅಂತ ಅರ್ಥ. ಏನು ಪರ್ವಸಿವ್ ಅಂದ್ರೆ, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೇಲ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಂಪನಿಯ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕಂಟ್ರೋಲಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಇಟ್ ಈಸ್ ಅ ಪರ್ವಸಿವ್ ಫಂಕ್ಷನ್. ಪರ್ವಸಿವ್ ಅಂದ್ರೆ ಅರ್ಥ ಏನು? ಇಟ್ ಇಸ್ ಪ್ರೆಸೆಂಟ್ ಎವರಿವೇರ್, ಎವರಿ ಡಿಪಾರ್ಟ್ಮೆಂಟ್ ಅಂತ ಅರ್ಥ. ನೆಕ್ಸ್ಟ್, ಇಟ್ ಇಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್, ನಾಟ್ ಅ ಫೈನಲ್ ಸ್ಟೆಪ್. ಅಂದ್ರೆ ಅರ್ಥ ಏನು? ಯಾವುದೇ ಒಂದು ಕಂಟ್ರೋಲಿಂಗ್ ಅಂತಕ್ಕಂಥದ್ದು ಎಲ್ಲ ಡಿಪಾರ್ಟ್ಮೆಂಟ್ಗಳ ಎಲ್ಲ ಸಮಯದಲ್ಲೂ ನಡಿಬೇಕಾಗತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ಗಳ ಎಲ್ಲ ಟೈಮ್ಗಳಲ್ಲೂ ಕಂಟ್ರೋಲಿಂಗ್ ಇರಲೇಬೇಕಾಗತ್ತೆ. ಇಟ್ ಇಸ್ ನಾಟ್ ಅ ಫೈನಲ್ ಸ್ಟೆಪ್. ನಾನು ಕಂಟ್ರೋಲ್ ಮಾಡಿದ ತಕ್ಷಣ ನಾನು ಅವನನ್ನ ಈ ತರ ಕರೆಕ್ಟಿವ್ ಆಕ್ಷನ್ ತಗೋ ಅಂತ ಹೇಳಿದ ತಕ್ಷಣ ಮುಂದೆ ಯಾವತ್ತಿಗೂ ಅವ್ನು ತಪ್ಪೇ ಮಾಡಲ್ಲ ಅಂತ ಅರ್ಥ ಅಲ್ಲ. ಇದನ್ನ ನೋಟ್ ಮಾಡಿಟ್ಕೊಳ್ಳಿ. ಯಾವುದೇ ಒಂದು ಮಾನವ ಸಂಪನ್ಮೂಲ ತಪ್ಪುಗಳನ್ನ ಮಾಡ್ತಾರೆ, ಪದೇ ಪದೇ ತಪ್ಪುಗಳನ್ನ ಮಾಡ್ತಾರೆ, ಅವರಿಗೆ ಕರೆಕ್ಟಿವ್ ಆಕ್ಷನ್ಸ್ ಕೊಟ್ಟು ಇದರಿಂದ ಹೀಗೆ ಮಾಡಬೇಕು, ಈ ತಪ್ಪಾಗಿದೆ, ಮುಂದಿನ ಸಲ ಅದನ್ನ ಮಾಡಬಾರ್ದು, ಮುಂದಿನ ಸಲ ಬೇರೆ ಯಾವುದೋ ತಪ್ಪಾಗುತ್ತೆ, ಅದಕ್ಕೆ ಕರೆಕ್ಟಿವ್ ಆಕ್ಷನ್ ಕೊಡಬೇಕಾಗತ್ತೆ. ಅಂಡ್ ದಟ್ ಇಸ್ ದ ಪ್ರೋಸೆಸ್ ಆಫ್ ಕಂಟ್ರೋಲಿಂಗ್. ಇಟ್ ಇಸ್ ಕಂಟಿನ್ಯೂಯಸ್. ಅದು ಪದೇ 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 ನಡೀತಾನೆ ಇರುತ್ತೆ. ಇವತ್ತು ಯಾರೋ ಒಂದು ತಪ್ಪನ್ನ ಸರಿ ಮಾಡ್ಕೊಂಡ್ಬಿಟ್ರು ಅಂದಿದ ತಕ್ಷಣ ಜೀವನ ಪೂರ್ತಿ ಅವ್ರು ತಪ್ಪು ಮಾಡಲ್ಲ ಅಂತ ಅರ್ಥ ಅಲ್ಲ. ಅಥವಾ ಅವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ವಿಸ್ ಒಟ್ಟಿಗೆ ಅವರು ಯಾವತ್ತೂ ಸರ್ವಿಸ್ ನಲ್ಲಿ ತಪ್ಪೇ ಮಾಡಲ್ಲ ಅಂತ ಅರ್ಥ ಅಲ್ಲ. ತಪ್ಪುಗಳು ನಡೆಯುತ್ತವೆ. ಆ ತಪ್ಪುಗಳನ್ನ ಕರೆಕ್ಟ್ ಮಾಡಿ ಹೇಗೆ ಆರ್ಗನೈಸೇಷನ್ಸಿನ ಗೋಲ್ಸಿನತ್ತ ಎಲ್ಲ ಮಾನವ ಸಂಪನ್ಮೂಲಗಳನ್ನು ಒಬ್ಬ ಮ್ಯಾನೇಜರ್ ಕರ್ಕೊಂಡು ಹೋಗ್ತಾನೆ, ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಮುಂದಿನದು, ಇಟ್ ಬ್ರಿಂಗ್ಸ್ ಮ್ಯಾನೇಜ್ಮೆಂಟ್ ಸೈಕಲ್ ಬ್ಯಾಕ್ ಟು ಪ್ಲಾನಿಂಗ್. ಸೊ ಯಾವುದೇ ಒಂದು ಕಂಟ್ರೋಲಿಂಗ್ ಪ್ಲಾನಿಂಗಿನ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಅದು ಖಂಡಿತ ತಪ್ಪಾಗಲ್ಲ. ನಾನು ಹೇಗೆ ಒಬ್ಬ ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸ್ ಕೆಲಸ ಮಾಡಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿ ಬಿಡ್ಲಿಕ್ಕೆ ಫಸ್ಟ್ ಆಫ್ ಆಲ್ ನಾನು ಪ್ಲಾನಿಂಗ್ ಮಾಡಿರಬೇಕು. ನನ್ನ ಕೆಲಸ ಈ ರೀತಿ ಆಗಬೇಕು, ಈ ಕೆಲಸಗಳು ಈ ದಿನ ಈ ರೀತಿ ಈ ಮನುಷ್ಯನಿಂದ ಆಗಲೇಬೇಕು. ಈ ರೀತಿ ಹಲವಾರು ಕಂಡೀಷನ್ಗಳಿರುತ್ತೆ, ಹಲವಾರು ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳಿರುತ್ತೆ. ಈ ಕಂಡೀಷನ್ಗಳನ್ನ ಮೀಟ್ ಮಾಡಲಿಕ್ಕೆ, ಈ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನ ಮೀಟ್ ಮಾಡಲಿಕ್ಕೆ ನಮ್ಮ ಕಂಟ್ರೋಲಿಂಗ್ ಬಹಳ ಬಹಳ ಮುಖ್ಯವಾಗುತ್ತೆ. ಮುಂದೆ ನೋಡೋದಾದ್ರೆ, ಅಪ್ಲಿಕೇಬಲ್ ಇನ್ ಆಲ್ ಟೈಪ್ಸ್ ಆಫ್ ಆರ್ಗನೈಸೇಷನ್ಸ್. ಅದು ಯಾವುದೇ ಟೈಪ್ ಆಫ್ ಆರ್ಗನೈಸೇಷನ್ ಆಗಿರಲಿ, ಎಲ್ಲ ತರಹದ ಸಂಸ್ಥೆಗಳಲ್ಲೂ ಎಲ್ಲ ತರಹದ ಕಂಪನಿಗಳಲ್ಲೂ ಕಂಟ್ರೋಲಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂದ್ರೆ ಎಲ್ಲ ಮನುಷ್ಯರು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಮನುಷ್ಯರು ಎಲ್ಲ ಕೆಲಸಗಳನ್ನು ತಿಳ್ಕೊಂಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಂದರ್ಭಗಳಲ್ಲಿ ಪ್ಲಾನಿಂಗ್ ಒಟ್ಟಿಗೆ ಕಂಟ್ರೋಲಿಂಗ್ ಅಂತಕ್ಕಂಥದ್ದು ಅವಿಭಾಜ್ಯ ಅಂಗವಾಗುತ್ತೆ. ಆರ್ಗನೈಸೇಷನ್ನಿನ ಗೋಲುಗಳನ್ನ ಮೀಟ್ ಮಾಡಲಿಕ್ಕೆ ಬಹಳ ಬಹಳ ಮುಖ್ಯವಾಗುತ್ತೆ. ಹಾಗಾದ್ರೆ ಮುಂದೆ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ.
ಮುಂದಿನ ಟಾಪಿಕ್ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್. ಈ ಕಂಟ್ರೋಲಿಂಗಿನ ಇಂಪಾರ್ಟೆನ್ಸ್ ಏನು? ಮೊದಲನೆಯದು ಅಕಾಂಪ್ಲಿಷಿಂಗ್ ಗೋಲ್ಸ್, ಅಂದ್ರೆ ಸಂಸ್ಥೆಯ ಉದ್ದೇಶಗಳನ್ನ, ಸಂಸ್ಥೆಯ ಆಬ್ಜೆಕ್ಟಿವ್ಸ್ಗಳನ್ನ ಅಚೀವ್ ಮಾಡ್ತಕ್ಕಂಥದ್ದು. ಸೊ ನಾನಿವಾಗ ಆಗ್ಲೇ ಹೇಳಿದ ಹಾಗೆ ಒಂದು ಸಂಸ್ಥೆಗೆ ಹಲವಾರು ಆಬ್ಜೆಕ್ಟಿವ್ಗಳಿರುತ್ತೆ. ಒಂದು ವಿಷನ್, ಒಂದು ಮಿಷನ್ ಅನ್ನ ಇಟ್ಕೊಂಡು ಒಂದು ಸಂಸ್ಥೆ ನಡೀತಾ ಇರುತ್ತೆ. ಆ ಸಂಸ್ಥೆ ಆ ವಿಷನ್ ಅನ್ನ, ಆ ಮಿಷನ್ ಅನ್ನ ಅಚೀವ್ ಮಾಡಬೇಕು ಅಂದ್ರೆ ಅದರ ಗೋಲ್ಸ್ಗಳ ಅಕಂಪ್ಲಿಷ್ಮೆಂಟ್, ಅದರ ಆಬ್ಜೆಕ್ಟಿವ್ಸ್ಗಳ ಅಕಂಪ್ಲಿಷ್ಮೆಂಟ್, ಅದರ ಆಬ್ಜೆಕ್ಟಿವ್ಸ್ಗಳ ಪೂರೈಸುವಿಕೆ ಬಹಳ ಮುಖ್ಯವಾಗುತ್ತೆ. ಆ ರೀತಿ ಎಲ್ಲ ಗೋಲುಗಳನ್ನು ಅಚೀವ್ ಮಾಡಬೇಕು ಅಂದ್ರೆ ಪ್ಲಾನಿಂಗ್ ಬಹಳ ಮುಖ್ಯವಾಗುತ್ತೆ. ಪ್ಲಾನಿಂಗ್ ಹೇಗೆ ಮಾಡಬೇಕು, ಯಾವ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನು ಸೆಟ್ ಮಾಡಬೇಕು, ಯಾವ ರೀತಿಯೆಲ್ಲ ನಾವು ಮಾನವ ಸಂಪನ್ಮೂಲಗಳನ್ನು ಕೆಲಸ ಮಾಡುವ ಹಾಗೆ ಮಾಡಬೇಕು, ಇವೆಲ್ಲದಕ್ಕೂ ಕಂಟ್ರೋಲಿಂಗ್ ಬಹಳ ಮುಖ್ಯವಾಗುತ್ತೆ. ಸೊ ಕಂಟ್ರೋಲಿಂಗಿನ ಮೊದಲನೆಯ ಇಂಪಾರ್ಟೆನ್ಸೇ ಅಕಂಪ್ಲಿಷಿಂಗ್ ಗೋಲ್ಸ್. ಯಾಕೆ ಅಂದ್ರೆ measures progress towards organizational goals, identifies deviations and guides corrective actions to be taken to keep the organization on track. ನಾನು ಹೇಳಿದ ಹಾಗೆ ಎಲ್ಲ ಆಬ್ಜೆಕ್ಟಿವ್ಸ್ಗಳನ್ನು ಅಚೀವ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ಮಾನವ ಸಂಪನ್ಮೂಲಗಳನ್ನು ನಾವು ಕರ್ಕೊಂಡು ಹೋಗಬೇಕು, ಆ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ನಾವೇನು ಸೆಟ್ ಮಾಡಿದ್ದೀವಿ ಅದನ್ನ ನಮ್ಮ ಎಂಪ್ಲಾಯೀಸ್ ಮೀಟ್ ಮಾಡ್ತಾ ಇದ್ದಾರಾ, ಮೀಟ್ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಇರ್ತಕ್ಕಂತಹ ಕರೆಕ್ಟಿವ್ ಆಕ್ಷನ್ಗಳು ಯಾವುವು, ಇವೆಲ್ಲವನ್ನು ಕೂಡ ಕಂಟ್ರೋಲಿಂಗ್ ನಮಗೆ ಹೇಳ್ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ವ್ಯಾಲಿಡೇಟಿಂಗ್ ದ ಸ್ಟ್ಯಾಂಡರ್ಡ್ಸ್ enables management to verify standards set are accurate and objective, allowing for review and revision as needed. ನೋಡಿ, ಹೇಗೆ ಮಾನವ ಸಂಪನ್ಮೂಲಗಳು ಅಂದ್ರೆ ನಮ್ಮ ಎಂಪ್ಲಾಯೀಸ್, ಹ್ಯೂಮನ್ ರಿಸೋರ್ಸ್ ತಪ್ಪು ಮಾಡ್ತಾರೋ ಅದೇ ರೀತಿಯಲ್ಲಿ ಕೆಲವೊಮ್ಮೆ ಆರ್ಗನೈಸೇಷನ್ ಕೂಡ ಅತಿಯಾದ ಗೋಲುಗಳು, ಅತಿಯಾದ ವಿಷನ್, ಮಿಷನ್ ಅನ್ನ ಇಟ್ಕೊಂಡು ಅತಿಯಾದ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡಿರ್ಬೋದು. ಆ ರೀತಿಯ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನ ಏನು ಸೆಟ್ ಮಾಡಿದ್ದಾರೆ ಅದು ನಿಜವಾಗ್ಲೂ ಅಚೀವಬಲ್. 3 ಪದ ಇದೆ: ಪ್ರಾಬಬಲ್, ಪಾಸಿಬಲ್, ಪ್ಲಾಸಿಬಲ್. ಇದನ್ನ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ವ್ಯಾಲಿಡೇಟಿಂಗ್ ಸ್ಟ್ಯಾಂಡರ್ಡ್ಸ್. ಇಟ್ ಎನೇಬಲ್ಸ್ ದ ಮ್ಯಾನೇಜ್ಮೆಂಟ್ ಟು ವೆರಿಫೈ ವೆದರ್ ಸ್ಟ್ಯಾಂಡರ್ಡ್ ಸೆಟ್ ಆರ್ ಆಕ್ಯುರೇಟ್. ನಾವು ಹೇಗೆ ಅವರು ತಪ್ಪು ಮಾಡಬಾರ್ದು ಅಂತ ಯೋಚನೆ ಮಾಡ್ತೀವೋ, ನಾವುಗಳು ಕೂಡ ತಪ್ಪು ಮಾಡದೆ ಒಂದು ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಕಂಟ್ರೋಲಿಂಗ್ ವಿಲ್ ಪ್ಲೇ ಅ ವೆರಿ ಸಿಗ್ನಿಫಿಕೆಂಟ್ ರೋಲ್. ನೆಕ್ಸ್ಟ್ ನೋಡೋದಾದ್ರೆ ರಿಸೋರ್ಸ್ ಆಪ್ಟಿಮೈಸೇಷನ್. ಈ ರಿಸೋರ್ಸ್ ಆಪ್ಟಿಮೈಸೇಷನ್ ಅಂತಕ್ಕಂಥದ್ದು ಎಲ್ಲ ಮ್ಯಾನೇಜ್ಮೆಂಟ್ ಫಂಕ್ಷನ್ಗಳಲ್ಲೂ ಕೂಡ ಸತ್ಯ. ಯಾಕೆಂದ್ರೆ ಒಂದು ಸಂಸ್ಥೆ ಯಾವುದಾದ್ರೂ, ಅದು ಮಾನವ ಸಂಪನ್ಮೂಲ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಹಣಕಾಸು ಅಂದ್ರೆ ಫೈನಾನ್ಸ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಆಪರೇಷನ್ಗಳಾಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಏನು ಸಂಪನ್ಮೂಲ ಇದೆ, ಏನು ರಿಸೋರ್ಸಸ್ಗಳು ಅವೈಲಬಲ್ ಇದೆ, ಅದರ ಬೆಸ್ಟ್ ಯುಟಿಲೈಸೇಷನ್ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಯಾವಾಗಲೂ ತಿಳ್ಕೊಳ್ಳಿ ಮಕ್ಕಳೇ, ಮುಂದೆ ಕೆಲಸಕ್ಕೆ ಹೋದಾಗ್ಲೂ ಅಷ್ಟೇ, ನಾನು ಮಾಡ್ತಾ ಇರ್ತಕ್ಕಂತಹ ಕೆಲಸಕ್ಕೆ 1:10 ವ್ಯಾಲ್ಯೂವನ್ನ ಟೇಬಲ್ ಮೇಲೆ ತರಬೇಕಾಗತ್ತೆ. ನನಗೆ 1 ಲಕ್ಷ ಸಂಬಳವನ್ನ ಸಂಸ್ಥೆ ಕೊಡ್ತಾ ಇದೆ ಅಂದ್ರೆ ನಾನು 10 ಲಕ್ಷ ರೂಪಾಯಿಗಳಷ್ಟು ಕೆಲಸವನ್ನ ಅವರಿಗೆ ಮಾಡಿಕೊಡ್ಬೇಕಾಗತ್ತೆ. ಆಗ ಅಷ್ಟೇ ಸಂಸ್ಥೆ ನನಗೆ 1 ಲಕ್ಷ ಸಂಬಳವನ್ನ ಕೊಡಲಿಕ್ಕೆ ಸಾಧ್ಯ. ದಿಸ್ ಇಸ್ ನಥಿಂಗ್ ಬಟ್ ರಿಸೋರ್ಸ್ ಆಪ್ಟಿಮೈಸೇಷನ್. ನಾನು ಪರ್ಸನಲ್ ಆಗಿ ತಿಳ್ಕೊಂಡು ಈ ರೀತಿ ಕೆಲಸ ಮಾಡಬಹುದು, ಆದರೆ ಎಲ್ಲರೂ ಅದೇ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಯಾವ ಗ್ಯಾರಂಟಿ ಇದೆ? This is where controlling becomes very important.
ಕಂಟ್ರೋಲಿಂಗ್ ಹೇಳುತ್ತೆ ಈ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು, ಈ ರೀತಿ ನಾವು ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ರಿವ್ಯೂ ಮಾಡ್ತೇವೆ, ನೀವು ಕರೆಕ್ಟ್ ಆಗಿ ಮಾಡಿದ್ದೀರೋ ಇಲ್ವೋ ಅಂತ ನಿಮಗೆ ಹೇಳ್ತೀವಿ, ಮುಂದೆ ಹೇಗೆ ಅದನ್ನ ಕರೆಕ್ಟ್ ಮಾಡ್ಕೊಳ್ಬೇಕು ಅಂತ ಫೀಡ್ಬ್ಯಾಕ್ ಕೊಡ್ತೀವಿ. ನಮ್ಮ ರಿಸೋರ್ಸಸ್ಗಳೇನಿವೆ, ಅದು ಹಣಕಾಸು ಆಗಿರ್ಬೋದು, ಮಾನವ ಸಂಪನ್ಮೂಲಗಳಾಗಿರ್ಬೋದು, ಆಪರೇಷನ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮಷೀನರಿ ಆಗಿರ್ಬೋದು, ಯಾವುದೇ ರಿಸೋರ್ಸಸ್ ಒಂದು ಸಂಸ್ಥೆಗಳಲ್ಲಾಗಿರ್ಬೋದು, ಈ ಎಲ್ಲ ರಿಸೋರ್ಸಸ್ಗಳ ಅತ್ಯುತ್ತಮ ಉಪಯೋಗ ಹೇಗೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಕಂಟ್ರೋಲಿಂಗ್ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ರೆಡ್ಯೂಸಸ್ ದ ವೇಸ್ಟೇಜ್ ಅಂಡ್ ಸ್ಪಾಯಿಲೇಜ್ ಬೈ ಎನ್ಶೋರಿಂಗ್ ರಿಸೋರ್ಸಸ್ ಆರ್ ಯೂಸ್ಡ್ ಇನ್ ದ ಮೋಸ್ಟ್ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಮ್ಯಾನರ್ ಅಕಾರ್ಡಿಂಗ್ ಟು ಪ್ರೀ ಡಿಟರ್ಮೈನ್ಡ್ ಸ್ಟ್ಯಾಂಡರ್ಡ್ಸ್. ನಾವೇನು ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡಿದ್ದೀವಿ ಅದರ ಪ್ರಕಾರ ನಮ್ಮ ರಿಸೋರ್ಸಸ್ಗಳ ಯುಟಿಲೈಸೇಷನ್ ಆಗ್ತಾ ಇದೆಯಾ, ಅದರ ಪ್ರಕಾರ ಎಲ್ಲರೂ ಕೆಲಸವನ್ನ ಮಾಡಿ ಸಂಸ್ಥೆಯ ಗೋಲುಗಳನ್ನ ಅಚೀವ್ ಮಾಡ್ತಾ ಇದ್ದಾರಾ, ಅವರು ಮಾಡ್ತಾ ಇಲ್ಲ ಅಂದ್ರೆ ಅವರ ಕೈಯಲ್ಲಿ ಹೇಗೆ ಕೆಲಸವನ್ನ ಮಾಡಿಸಬೇಕು, ಅವರ ಆಪ್ಟಿಮಮ್ ಯುಟಿಲೈಸೇಷನ್, ನಾನು ಇಷ್ಟು ಸಂಬಳ ಕೊಡ್ತಾ ಇದ್ದೀನಿ ಅಂದ್ರೆ ಅವನು ನನಗೆ ಇಷ್ಟು ಕೆಲಸವನ್ನ ಮಾಡಿ ಕೊಡಲೇಬೇಕು, ನಾನು ಈ ಎಕ್ವಿಪ್ಮೆಂಟ್ಗೆ ಇಷ್ಟು ದುಡ್ಡು ಹಾಕಿದ್ದೀನಿ ಅಂದ್ರೆ ಆ ಎಕ್ವಿಪ್ಮೆಂಟಿನಿಂದ ನಾನು ಇಷ್ಟು ಪ್ರೊಡಕ್ಷನ್ ಅನ್ನ ಮಾಡಿಸಲೇಬೇಕು. ಅದಕ್ಕೆ ನಾವೇನಂತೀವಿ, ರಿಸೋರ್ಸ್ ಆಪ್ಟಿಮಮ್ ಯುಟಿಲೈಸೇಷನ್ ಅಂತೀವಿ. ಇದಕ್ಕೆ ಕಂಟ್ರೋಲಿಂಗ್ ಬಹಳ ಬಹಳ ಮುಖ್ಯವಾಗುತ್ತೆ ಮತ್ತು ಬಹಳ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಹಾಗಾದ್ರೆ ಮುಂದಿನ ಬೆನಿಫಿಟ್ ಕಂಟ್ರೋಲಿನಿಂದ ಏನು ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಬೆನಿಫಿಟ್ಸ್ ಆಫ್ ಕಂಟ್ರೋಲಿಂಗ್ ಅನ್ನ ನೋಡೋದಾದ್ರೆ ಇಂಪ್ರೂವಿಂಗ್ ಎಂಪ್ಲಾಯಿ ಮೋಟಿವೇಶನ್ ಬಹಳ ಮುಖ್ಯವಾದ ಪಾಯಿಂಟ್ ಮಕ್ಕಳೇ. ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿ ನಾನಿವಾಗಲೇ ನಿಮಗೆ ಹೇಳಿದ ಹಾಗೆ ಹಲವಾರು ರೀತಿಯ ಕೆಲಸಗಾರರು ಇರ್ತಾರೆ. ಒಬ್ಬ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾನೆ, ಮತ್ತೊಬ್ಬ ಆವರೇಜ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ, ಮತ್ತೊಬ್ಬ ಅಂಡರ್ ಪರ್ಫಾರ್ಮರ್ ಆಗಿರ್ತಾನೆ. ನಾನು ಈ ಅತ್ಯುತ್ತಮವಾಗಿ ಕೆಲಸ ಮಾಡೋವನನ್ನ ಕಳ್ಕೊಳ್ಬಾರ್ದು, ಅಂಡರ್ ಪರ್ಫಾರ್ಮರ್ ಅನ್ನ ಈ ಅತ್ಯುತ್ತಮ ಕೆಲಸಗಾರನತ್ತ ನಾನು ಕರ್ಕೊಂಡು ಹೋಗಬೇಕು. ಇವೆಲ್ಲದಕ್ಕೂ ಕೂಡ ಕಂಟ್ರೋಲಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾವ ರೀತಿಯಲ್ಲಿ ನಾನು ಬೆಸ್ಟ್ ಪರ್ಫಾರ್ಮರ್ನ ಮೋಟಿವೇಟೆಡ್ ಆಗಿ ಇಟ್ಕೊಳ್ತೀನಿ, ಯಾಕೆಂದ್ರೆ ಅವನು ಬೇರೆಯವರನ್ನ ನೋಡಿ ಡಿಮೋಟಿವೇಟ್ ಆಗಬಾರ್ದು, ನಾನೊಬ್ಬನೇ ಕೆಲಸ ಮಾಡ್ತಾ ಇದ್ದೀನಿ ಅನ್ನಿಸ್ಬಾರ್ದು. ಅದೇ ದಿಕ್ಕಿನಲ್ಲಿ ನಾನು ಹೇಗೆ ಒಬ್ಬ ಅಂಡರ್ ಪರ್ಫಾರ್ಮರ್ ಅನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅತ್ತ ಕರ್ಕೊಂಡು ಹೋಗ್ತೀನಿ, ಅವನಿಗೆ ಹೇಗೆ ನಾನು ಮೋಟಿವೇಶನ್ ಅನ್ನ ಕೊಡ್ತೀನಿ, ಯಾವ ರೀತಿಯ ಕನಸುಗಳನ್ನ ಮೂಡಿಸಿ ಅವನನ್ನ ಬೆಸ್ಟ್ ಪರ್ಫಾರ್ಮರ್ ಮಾಡ್ತೀನಿ, ಇವೆಲ್ಲವೂ ಕೂಡ ನಾವು ಸೆಟ್ ಮಾಡತಕ್ಕಂತಹ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳ ಮೇಲೆ ನಿಂತಿರುತ್ತೆ. ಆ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳು ಇಟ್ ಈಸ್ ನಥಿಂಗ್ ಬಟ್ ಅವರ್ ಕಂಟ್ರೋಲಿಂಗ್. ಯಾವ ರೀತಿಯಲ್ಲಿ ಒಂದು ಆರ್ಗನೈಸೇಷನ್ನಲ್ಲಿ ಎಂಪ್ಲಾಯಿಗಳ ಮೊರಾಲ್, ಸ್ಪಿರಿಟ್, ಮೋಟಿವೇಶನ್ ಅನ್ನ ಇಟ್ಕೊಳ್ಬೇಕು, ಯಾವ ರೀತಿ ಅವರನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವ ಹಾಗೆ ಮಾಡಬೇಕು, ಇದನ್ನ ನಮಗೆ ಹೇಳ್ಕೊಡ್ತಕ್ಕಂಥ ಮ್ಯಾನೇಜ್ಮೆಂಟ್ ಫಂಕ್ಷನ್ನೇ ನಮ್ಮ ಕಂಟ್ರೋಲಿಂಗ್. ಸೊ ಅ ಗುಡ್ ಕಂಟ್ರೋಲ್ ಸಿಸ್ಟಮ್ ಎನ್ಶೋರ್ಸ್ ಎಂಪ್ಲಾಯೀಸ್ ನೋಸ್ the performance expectation in advance, motivating them to perform better. Clear standards provides direction and purpose to work for the activities. ಮುಂದಿನದು ನೋಡೋದಾದ್ರೆ ಎನ್ಶೋರಿಂಗ್ ಆರ್ಡರ್ ಅಂಡ್ ಡಿಸಿಪ್ಲಿನ್. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದು ನಮ್ಮ ಜೀವನದಲ್ಲಿ ಕೂಡ ಆಗಿರ್ಬೋದು, ಆರ್ಡರ್ ಮತ್ತು ಡಿಸಿಪ್ಲಿನ್ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ನೀವು ಸಚಿನ್ ತೆಂಡೂಲ್ಕರ್, ಗಾಡ್ ಆಫ್ ಕ್ರಿಕೆಟ್, ಅವರ ರಿಟೈರ್ಮೆಂಟ್ ದಿನಗಳಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಪ್ಯಾಡ್ಗೆ ಅವರೇ ಇಂಕ್ ಹಾಕೊಳ್ತಾ ಇದ್ರು, ವೈಟ್ ಪ್ಯಾಡ್ ಇಂದ ಬ್ಲೂ ಪ್ಯಾಡಿಗೆ ಅವರೇ ಕನ್ವರ್ಟ್ ಮಾಡ್ಕೊಳ್ತಾ ಇದ್ರು, ಬ್ಯಾಟ್ಗಳನ್ನ ಒರೆಸಿಟ್ಕೊಳ್ತಾ ಇದ್ರು, ತಮ್ಮ ಕ್ರಿಕೆಟ್ ಕಿಟ್ ಅನ್ನ ಅಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ರು. ನಮ್ಮ ಕಿಂಗ್ ಆಫ್ ಕ್ರಿಕೆಟ್ ವಿರಾಟ್ ಕೊಹ್ಲಿಯನ್ನ ನೋಡಿದ್ರೆ ನೀವು ಅತ್ಯದ್ಭುತವಾದ ಒಂದು ಡಿಸಿಪ್ಲಿನರಿ ಎಕ್ಸಾಂಪಲ್ಗಳನ್ನ ಅವರ ಫಿಟ್ನೆಸ್ ಮುಖಾಂತರ ಆಗಿರ್ಬೋದು, ಅವರ ಆಟದ ಮುಖಾಂತರ ಆಗಿರ್ಬೋದು ಪಡ್ಕೊಳ್ಬಹುದು. ಇದೇ ರೀತಿಯಲ್ಲಿ ಒಂದು ಸಂಸ್ಥೆಯಲ್ಲಿ ಕೂಡ ನಾವು ಅತ್ಯುತ್ತಮವಾಗಿ ಎಂಪ್ಲಾಯೀಸ್ಗಳನ್ನ ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ನೋ ದಿಕ್ಕಿನಲ್ಲಿ ಕರ್ಕೊಂಡು ಹೋದ್ರೆ ಅವರ ಡಿಸಿಪ್ಲಿನ್ ಮತ್ತು ಆರ್ಡರ್ ಸಂಸ್ಥೆಯಲ್ಲಿ ಬಹಳ ಬಹಳ ಮುಖ್ಯವಾಗುತ್ತೆ. ಯಾವ ರೀತಿ ಎಂಪ್ಲಾಯೀಸ್ಗಳು ಡಿಸಿಪ್ಲಿನ್ಡ್ ಆಗಿ ಇದ್ದಾರೆ,
ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಯಾವ ರೀತಿ ಸ್ಟ್ಯಾಂಡರ್ಡ್ ಆಗಿ ಫಾಲೋ ಮಾಡ್ತಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಎಲ್ಲೆಲ್ಲಿ ಬ್ರೇಕ್ ಮಾಡ್ತಾ ಇದ್ದಾರೆ, ಯಾವ ಆರ್ಡರಿನಲ್ಲಿ ಅವರು ಕೆಲಸಗಳನ್ನ ನಿರ್ವಹಿಸ್ತಾ ಇದ್ದಾರೆ, ಯಾವ ರೀತಿಯೆಲ್ಲ ಅವರಿಗೆ ಚೇಂಜಸ್ ಅನ್ನ ಮಾಡಿಕೊಟ್ರೆ ಇನ್ನೂ ಪರ್ಫಾರ್ಮೆನ್ಸ್ ಬೆಟರ್ ಆಗುತ್ತೆ, ಪರ್ಫಾರ್ಮೆನ್ಸ್ ಜೊತೆಗೆ ಅವರ ಡಿಸಿಪ್ಲಿನ್ ಅನ್ನ ಹೇಗೆಲ್ಲ ಕಂಪನಿಯಲ್ಲಿ ಬೆಟರ್ ಮಾಡಬಹುದು, ಅವರಿಗೆ ಆ ಮೊರಾಲ್ ಅನ್ನ ತರಬಹುದು, ಅದನ್ನ ನಾವು ಕಂಟ್ರೋಲಿಂಗ್ ಅಂತಕ್ಕಂತಹ ಫಂಕ್ಷನ್ ನಿಂದ ಕಲಿಬೇಕಾಗುತ್ತೆ. ಕಂಟ್ರೋಲಿಂಗ್ ಕ್ರಿಯೇಟ್ಸ್ ಅನ್ ಅಟ್ಮಾಸ್ಫಿಯರ್ ಆಫ್ ಆರ್ಡರ್ ಅಂಡ್ ಡಿಸಿಪ್ಲಿನ್ ಬೈ ಕೀಪಿಂಗ್ ಅ ಕ್ಲೋಸ್ ಚೆಕ್ ಆನ್ ಎಂಪ್ಲಾಯೀಸ್ ಆಕ್ಟಿವಿಟೀಸ್. ನಾನು ಹೇಳಿದ ಹಾಗೆ ಅವನು ಹೇಗೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾನೆ, ಎಲ್ಲೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಬ್ರೇಕ್ ಮಾಡ್ತಾ ಇದ್ದಾನೆ, ಮಿನಿಮೈಸಿಂಗ್ ಡಿಸ್ಆನೆಸ್ಟ್ ಬಿಹೇವಿಯರ್ ಅಂಡ್ ಪ್ರಮೋಟಿಂಗ್ ಅಕೌಂಟಬಿಲಿಟಿ. ಕರೆಕ್ಟ್ ಆಗಿ ಕಂಡುಹಿಡಿಬಹುದು, ಇವನೇ ಈ ತಪ್ಪನ್ನ ಮಾಡಿದ್ದಾನೆ, ಇವನೇ ಈ ತಪ್ಪನ್ನ ಸರಿ ಮಾಡಿ ಬೇರೆಯವರನ್ನ ತಿದ್ದಿದ್ದಾನೆ. ಇವೆಲ್ಲವೂ ಕೂಡ ಸಾಧ್ಯವಾಗ್ತಕ್ಕಂಥದ್ದೇ ಕಂಟ್ರೋಲಿಂಗ್ ಅಂತಕ್ಕಂತಹ ಮ್ಯಾನೇಜ್ಮೆಂಟ್ ಫಂಕ್ಷನ್ ನಿಂದ. ನೆಕ್ಸ್ಟ್ ನೋಡೋದಾದ್ರೆ ಫೆಸಿಲಿಟೇಟಿಂಗ್ ಕೋಆರ್ಡಿನೇಷನ್, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಎಂಪ್ಲಾಯಿಗೆ ಮೊರಾಲ್ ಮತ್ತು ಸ್ಪಿರಿಟ್ ಚೆನ್ನಾಗಿದ್ರೆ, ಅವರಿಗೆ ಬೆಸ್ಟ್ ಆರ್ಡರ್ ಮತ್ತು ಡಿಸಿಪ್ಲಿನ್ ಇದ್ರೆ, ಖಂಡಿತ ಎಲ್ಲ ಎಂಪ್ಲಾಯಿಗಳು ಕೋಆರ್ಡಿನೇಟ್ ಮಾಡೇ ಮಾಡ್ತಾರೆ. ಕಂಪನಿಯ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಏನಿದೆ, ಕಂಪನಿಯ ಗೋಲ್ಗಳು, ಆಬ್ಜೆಕ್ಟಿವ್ಗಳನ್ನು ಅವರು ಏನು ಮೀಟ್ ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಫೆಸಿಲಿಟೇಟಿಂಗ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ಸೊ ಇಟ್ ಪ್ರೊವೈಡ್ಸ್ ಡೈರೆಕ್ಷನ್ ಟು ಆಲ್ ದಿ ಆಕ್ಟಿವಿಟೀಸ್ ಅಂಡ್ ಎಫರ್ಟ್ಸ್ ಫಾರ್ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್ಸ್. ವೆಲ್ ಕೋಆರ್ಡಿನೇಟೆಡ್ ಸ್ಟ್ಯಾಂಡರ್ಡ್ಸ್ across departments ensure overall objectives are accomplished. So ಇಡೀ ಸಂಸ್ಥೆಯ ಓವರ್ ಆಬ್ಜೆಕ್ಟಿವ್ಸ್ ಗಳನ್ನ ಅಕಂಪ್ಲಿಷ್ ಮಾಡಲಿಕ್ಕೆ ಕಂಟ್ರೋಲಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಂಟ್ರೋಲಿಂಗ್ ಚೆನ್ನಾಗಿದ್ರೆ ಖಂಡಿತ ಡಿಪಾರ್ಟ್ಮೆಂಟ್ಗಳು ಕೋಆರ್ಡಿನೇಟ್ ಮಾಡೇ ಮಾಡ್ತಾರೆ. ಸೊ ಕಂಟ್ರೋಲಿಂಗ್ ಎನ್ಶೋರ್ಸ್ ಕೋಆರ್ಡಿನೇಷನ್. ಹಾಗಾದ್ರೆ ಮುಂದೆ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ನೋಡೋದಾದ್ರೆ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್. ಯಾವುದೇ ಒಂದು ಕಾಯಿನ್ಗೆ ಎರಡು ಮುಖಗಳು ಇದ್ದೇ ಇರುತ್ತವೆ. ಅಡ್ವಾಂಟೇಜಸ್ ಇದ್ಮೇಲೆ ಡಿಸ್ಅಡ್ವಾಂಟೇಜಸ್ ಇರಲೇಬೇಕು. ಅಷ್ಟೊಂದು ಇಂಪಾರ್ಟೆನ್ಸ್ ಬೆನಿಫಿಟ್ಗಳನ್ನ ಮಾತಾಡಿದ ಮೇಲೆ ಲಿಮಿಟೇಷನ್ಸ್ ಇಲ್ಲದ ಹಾಗೆ ಹೇಗೆ ಸಾಧ್ಯ? ಸೊ ಕಂಟ್ರೋಲಿಂಗ್ಗೆ ಕೂಡ ಲಿಮಿಟೇಷನ್ಸ್ ಇದ್ದೇ ಇದೆ, ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಮೊದಲನೆಯ ಡಿಸ್ಅಡ್ವಾಂಟೇಜ್, ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್. ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಯಾವುದೇ ಒಂದು ಆರ್ಗನೈಸೇಷನ್ನಿನಲ್ಲಿ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅಂತಕ್ಕಂತಹ ಎರಡು ಸ್ಟ್ಯಾಂಡರ್ಡ್ಗಳು ಇರುತ್ತವೆ. ಏನು ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಥಿಯರಿಟಿಕಲ್ ಸ್ಟ್ಯಾಂಡರ್ಡ್ಸ್. ಒಬ್ಬ ಎಂಪ್ಲಾಯಿಯ ಡಿಸಿಪ್ಲಿನ್ ಯಾವ ರೀತಿ ಇದೆ, ಒಬ್ಬ ಎಂಪ್ಲಾಯಿಯ ಸ್ಪಿರಿಟ್, ಮೋಟಿವೇಶನ್, ಮೊರಾಲ್ ಯಾವ ರೀತಿ ಇದೆ, ಒಬ್ಬ ಎಂಪ್ಲಾಯಿ ಯಾವ ರೀತಿ ಎಲ್ಲರ ಜೊತೆ ಬಿಹೇವ್ ಮಾಡ್ತಾನೆ, ಒಬ್ಬ ಎಂಪ್ಲಾಯಿಯ ಪಾರ್ಟಿಸಿಪೇಷನ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಒಬ್ಬ ಎಂಪ್ಲಾಯಿಯ ಕೋಆರ್ಡಿನೇಷನ್ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲೂ ಕೂಡ ನಾನು ನಂಬರ್ಗಳನ್ನ ಕೊಡಲಿಲ್ಲ, ಒಂದಿಷ್ಟು ಫೀಚರ್ಗಳನ್ನ, ಆಟ್ರಿಬ್ಯೂಟ್ಗಳನ್ನ, ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನ ಮೆನ್ಷನ್ ಮಾಡಿದೆ. ಇದನ್ನ ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಒಂದು ಸಂಸ್ಥೆಯಲ್ಲಿ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಗಳು ಕೂಡ ಇರುತ್ತೆ. ನಾವು ನಂಬರ್ಗಳನ್ನ ಕೊಟ್ಟು ಆ ನಂಬರ್ಗಳ ಮುಖೇನ ನಾವು ಅವರಿಗೆ ಪಾಯಿಂಟ್ಸ್ ಅನ್ನ ಕೊಟ್ಟು ಅವರ ಪರ್ಫಾರ್ಮೆನ್ಸ್ ಅನ್ನ ಮೆಷರ್ ಮಾಡ್ತೀವಿ. ಈ ರೀತಿ ನಂಬರ್ಗಳನ್ನ ಕೊಟ್ಟು ಹೇಗೆ ಪರ್ಫಾರ್ಮೆನ್ಸ್ ಅನ್ನ ಮೆಷರ್ ಮಾಡೋದು? ಫಾರ್ ಎಕ್ಸಾಂಪಲ್, ನಾನು ಕೋಆರ್ಡಿನೇಷನ್ ಅನ್ನೇ ತೆಗೆದುಕೊಂಡೆ. ಹೇಗೆ ಒಂದು ಕೋಆರ್ಡಿನೇಷನ್ಗೆ ನಾನು ನಂಬರ್ ಕೊಡ್ತಕ್ಕಂಥದ್ದು? ಅವನು ಒಂದು ಕಡೆ ಅತ್ಯುತ್ತಮವಾಗಿ ಕೋಆರ್ಡಿನೇಟ್ ಮಾಡಿರ್ಬೋದು, ಮತ್ತೆಲ್ಲೋ ಒಂದಿಷ್ಟು ಗ್ಲಿಚ್ ಆಗಿರ್ಬೋದು, ಮತ್ತೆಲ್ಲೋ ಅವನು ಕೋಆರ್ಡಿನೇಷನ್ ಅನ್ನ ತೋರಿಸ್ದೇನೆ ಹೋಗ್ಬೋದು. ಈ ತರ ಆಟ್ರಿಬ್ಯೂಟ್ಗಳಿಗೆ ನಾನು ಹೇಗೆ ನಂಬರ್ ಕೊಡ್ಲಿಕ್ಕೆ ಸಾಧ್ಯ? ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಗಳೊಟ್ಟಿಗೆ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಗಳನ್ನ ಹೇಗೆ ಸೆಟ್ ಮಾಡಲಿಕ್ಕೆ ಸಾಧ್ಯ? ನಂಬರ್ಗಳನ್ನ ಹೇಗೆ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ? ಪರ್ಫಾರ್ಮೆನ್ಸ್ ಅನ್ನ ಹೇಗೆ ಮೆಷರ್ ಮಾಡಲಿಕ್ಕೆ ಸಾಧ್ಯ? That is the biggest disadvantage
ಆಫ್ ಕಂಟ್ರೋಲಿಂಗ್. ಎರಡನೆಯ ಡಿಸ್ಅಡ್ವಾಂಟೇಜ್ ನೋಡಿದ್ರೆ ಲಿಟಲ್ ಕಂಟ್ರೋಲ್ ಆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಯಾವುದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್? ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಕಾಂಪಿಟೇಷನ್. ನಾನು ನನ್ನ ಸಂಸ್ಥೆಯ ಒಳಗೆ ಹ್ಯೂಮನ್ ರಿಸೋರ್ಸಸ್, ಫೈನಾನ್ಸ್, HR, ಆಪರೇಷನ್, ಸೇಲ್ಸ್, ಹಲವಾರು ಡಿಪಾರ್ಟ್ಮೆಂಟ್ಗಳಿವೆ. ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಅತ್ಯದ್ಭುತವಾದ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡಿ ಅತ್ಯದ್ಭುತವಾಗಿ ಅವ್ರ ಕೈಲಿ ಕೆಲಸ ಮಾಡಿಸಬಹುದು. ಬಟ್ ವಾಟ್ ಅಬೌಟ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್? ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬರೀ ಗವರ್ಮೆಂಟ್ ಪಾಲಿಸಿ ಮತ್ತು ಕಾಂಪಿಟೇಷನ್ ಅಷ್ಟೇ ಅಲ್ಲ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕ್ಯಾನ್ ಬಿ ಅವರ್ ಮಾರ್ಕೆಟ್ ಫೋರ್ಸಸ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕ್ಯಾನ್ ಬಿ ಅವರ್ ಕಸ್ಟಮರ್ಸ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕ್ಯಾನ್ ಬಿ ಅವರ್ ಇನ್ವೆಸ್ಟರ್ಸ್, ಶೇರ್ ಹೋಲ್ಡರ್ಸ್, ಯಾರಾದ್ರೂ ಆಗಿರ್ಬೋದು. ಈ ಎಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಗಳನ್ನ ನಾನು ಹೇಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ? ಯಾವಾಗಲೂ ಮಹೇಂದ್ರ ಸಿಂಗ್ ಧೋನಿ ಅವರು ಒಂದು ಭಾಷಣವನ್ನ, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆಲ್ವೇಸ್ ಟ್ರೈ ಟು ಕಂಟ್ರೋಲ್ ದ ಕಂಟ್ರೋಲಬಲ್ಸ್, ಅನ್ಕಂಟ್ರೋಲಬಲ್ಸ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್ ಅಂತ. ಅಂದ್ರೆ ಯಾವುದೇ ಒಂದು ಸಂಸ್ಥೆ ಅಥವಾ ನಾವೇ ಮನುಷ್ಯರಾಗಿರ್ಬೋದು, ನಮ್ಮ ಕೈಯಲ್ಲಿ ಯಾವ ಯಾವ ಫ್ಯಾಕ್ಟರ್ಗಳಿವೆ ಅವನ್ನ ನಾವು ಕರೆಕ್ಟ್ ಆಗಿ ನೋಡ್ಕೊಂಡು ಬಿಟ್ರೆ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಗಳು ಯಾವುದೇ ತೊಂದರೆಯನ್ನ ಕೊಡೋದಿಲ್ಲ. that will be the solution to little control on external factors. Next ನೋಡಿದ್ರೆ resistance from employees. ಬಹಳ ಮುಖ್ಯವಾದ ಪಾಯಿಂಟ್ ಮಕ್ಕಳೇ. ಯಾವುದೇ ಒಂದು ಆರ್ಗನೈಸೇಷನ್ನಲ್ಲಿ ನಾವು ಸಂಸ್ಥೆಯ ಕೈಬೊಂಬೆ ಆಗೋಗಿದ್ದೀವಿ ಅಂತ ಮನಸ್ಸಿಗೆ ಬಂದ ಕೂಡಲೇ ಆ ಎಂಪ್ಲಾಯಿಯ ಮೊರಾಲ್, ಮೋಟಿವೇಶನ್, ಡಿಸಿಪ್ಲಿನ್, ಸ್ಪಿರಿಟ್ ಎಲ್ಲವೂ ಕಳ್ಕೊಂಡು ಬಿಡ್ತಾನೆ. ನಾನು ಯಾರದೋ ಒಂದು ಕೈ ಬೊಂಬೆ ಆಗಿದ್ದೀನಿ, ನನಗೆ ಕೆಲಸ ಮಾಡಲಿಕ್ಕೆ ಫ್ರೀಡಮ್ ಇಲ್ಲ, ಥಿಂಕ್ ಮಾಡಲಿಕ್ಕೆ ಕ್ರಿಯೇಟಿವ್ ಪ್ರೋಸೆಸ್ ಇಲ್ಲ, ನಾನು ಯೋಚನೆ ಮಾಡಲಿಕ್ಕೆ ಅವರು ನನ್ನನ್ನು ಬಿಡೋದೇ ಇಲ್ಲ ಅಂತ ಮನಸ್ಸಿಗೆ ಬಂದಾಗ ಅವನು ಕೆಲಸವನ್ನ ಮಾಡೋದಿಲ್ಲ. ಒಂದು ಸಂಸ್ಥೆ ಎಲ್ಲ ವಿಷಯಗಳಲ್ಲೂ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡಿದಾಗ ಎಂಪ್ಲಾಯಿಗಳು ರೆಸಿಸ್ಟ್ ಮಾಡ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ಇಟ್ ಇಸ್ ಅ ಕಾಸ್ಟ್ಲಿ ಅಫೇರ್. ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡಲಿಕ್ಕೆ ಕಷ್ಟ. ಆಬ್ವಿಯಸ್ಲಿ ನಮ್ಮ ಲಿಟಲ್ ಕಂಟ್ರೋಲ್ ಆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್, ಯಾವ ಎಕ್ಸ್ಟರ್ನಲ್ ಫ್ಯಾಕ್ಟರ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಾಸ್ತಿ ಕಂಟ್ರೋಲ್ ಮಾಡಲಿಕ್ಕೆ ಅಂದ್ರೆ ನಮ್ಮ ಕೈಯಲ್ಲಿರ್ತಕ್ಕಂತಹ ಎಂಪ್ಲಾಯೀಸ್ನೇ ನಾವು ಜಾಸ್ತಿ ಕಂಟ್ರೋಲ್ ಮಾಡಲಿಕ್ಕೆ ಹೋದ್ರೆ ರೆಸಿಸ್ಟೆನ್ಸ್ ಮಾಡಿ ಸ್ಟ್ರೈಕ್ಗೆ ಕೂತ್ಕೊಳ್ತಾರೆ, ಔಟ್ಪುಟ್ಗಳು ಕಡಿಮೆ ಆಗುತ್ತೆ. ಇವೆಲ್ಲವನ್ನು ಮ್ಯಾನೇಜ್ ಮಾಡಲಿಕ್ಕೆ ಬಹಳ ದುಡ್ಡು ಬೇಕು, ಟೈಮ್ ಬೇಕು, ಎಫರ್ಟ್ ಬೇಕು. ಆದ ಕಾರಣ ನಮ್ಮ ಕಂಟ್ರೋಲಿಂಗ್ ಯಾವಾಗಲೂ ಏನಾಗುತ್ತೆ, ಒಂದು ಕಾಸ್ಟ್ಲಿ ಅಫೇರ್ ಆಗುತ್ತೆ. ಸೊ ಹಾಗಾದ್ರೆ ಮುಂದೆ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ಲಾನಿಂಗ್ ಅಂಡ್ ಕಂಟ್ರೋಲಿಂಗ್. ಸೊ ಮೊದಲನೆಯದು ಪ್ಲಾನಿಂಗ್ ಸೆಟ್ಸ್ ಸ್ಟ್ಯಾಂಡರ್ಡ್ಸ್. ಸೊ ಕಂಟ್ರೋಲಿಂಗ್ ಅಂದ್ರೆ ಏನರ್ಥ? ಮುಖ್ಯವಾಗಿ ಒಂದು ಸಂಸ್ಥೆಯಲ್ಲಿ ಯಾವ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಇರಬೇಕು ಅದನ್ನ ಸೆಟ್ ಮಾಡ್ತಕ್ಕಂತಹ ಪ್ರೊಸೀಜರೇ ನಮ್ಮ ಕಂಟ್ರೋಲಿಂಗ್. ಆ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ನ ಎಂಪ್ಲಾಯೀಸ್ ಮೀಟ್ ಮಾಡ್ತಾ ಇದ್ದಾರಾ? ಎಂಪ್ಲಾಯೀಸ್ ಮಾಡಿರ್ತಕ್ಕಂಥ ಪರ್ಫಾರ್ಮೆನ್ಸ್ಗೆ ನಾವಿಟ್ಟಿರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ಗೆ ಇರ್ತಕ್ಕಂತಹ ಡಿವಿಯೇಷನ್ ಏನು? ಇವೆಲ್ಲವನ್ನು ಕಂಟ್ರೋಲಿಂಗ್ ಎವ್ಯಾಲ್ಯೂಯೇಟ್ ಮಾಡುತ್ತೆ. ಆದ್ರೆ ಈ ಸ್ಟ್ಯಾಂಡರ್ಡ್ಗಳನ್ನ ಹೇಗೆ ಸೆಟ್ ಮಾಡಿರ್ತಕ್ಕಂಥದ್ದು, ದ್ಯಾಟ್ ಈಸ್ ನಥಿಂಗ್ ಬಿಕಾಸ್ ಆಫ್ ಪ್ಲಾನಿಂಗ್. ಸೊ planning provides the standard that serves as the basis for controlling. ಯಾಕೆ ನೋಡಿ, ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಆ ಕೆಲಸದ ಬಗ್ಗೆ ಅದು ಹೀಗಾಗಬೇಕು, ಈ ಆರ್ಡರ್ನಲ್ಲಿ ಆಗಬೇಕು, ಈ ರೀತಿ ಆಗಬೇಕು, ಇವರಿಂದ ಆ ಕೆಲಸ ಆಗಬೇಕು ಅಂತಕ್ಕಂಥ ಒಂದು ಔಟ್ಲೈನ್ ಇಟ್ಕೊಂಡಿರ್ತೀವಿ, ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡಿರ್ತೀವಿ. ಆ ಬ್ಲೂ ಪ್ರಿಂಟ್ನ ಪ್ರಕಾರ ಎಲ್ಲ ಕೆಲಸವೂ ಸಂಸ್ಥೆಯಲ್ಲಾದಾಗ ಪ್ಲಾನಿಂಗ್ ಸೆಟ್ಸ್ ದ ಕಂಟ್ರೋಲಿಂಗ್. ಆ ಬ್ಲೂ ಪ್ರಿಂಟ್ ನಮ್ಮ ತಲೆಯಲ್ಲಿ ಏನಿತ್ತು ಅದರ ಪ್ರಕಾರನೇ ಎಲ್ಲ ಕೆಲಸವೂ ಆಗಿದೆ. ಸೊ ನಾವೇನು ಪ್ಲಾನ್ ಇಟ್ಕೊಂಡು ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡಿದ್ವಿ, ಎಂಪ್ಲಾಯೀಸ್ ಆ ಪ್ಲಾನ್ಗಳ ಪ್ರಕಾರ ನಡ್ಕೊಂಡಿದ್ದಾರೆ. ಸೊ ಪ್ಲಾನಿಂಗ್ ವಿಲ್ ಆಲ್ವೇಸ್ ಸೆಟ್ ದ ಸ್ಟ್ಯಾಂಡರ್ಡ್ಸ್. ಆ ಸ್ಟ್ಯಾಂಡರ್ಡ್ಸ್ ಯಾವುದಕ್ಕೆ ಉಪಯೋಗಕ್ಕೆ ಬರುತ್ತೆ? ಕಂಟ್ರೋಲಿಂಗ್ಗೆ ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇಟ್ ಇಂಪ್ರೂವ್ಸ್ ಫ್ಯೂಚರ್ ಪ್ಲಾನಿಂಗ್. ಕಂಟ್ರೋಲಿಂಗ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಫ್ರಮ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ದಟ್ ಇಂಪ್ರೂವ್ಸ್ ಫ್ಯೂಚರ್ ಪ್ಲಾನಿಂಗ್. ಇದನ್ನ ನಾವೊಂದು ಎಕ್ಸಾಂಪಲ್ ತಗೊಂಡು ಕಲಿಯೋದಾದ್ರೆ 2007 ಮಾರ್ಚ್ನ ತಿಂಗಳು
ರಾಹುಲ್ ದ್ರಾವಿಡ್ ಮತ್ತು ತಂಡ ವಿಶ್ವಕಪ್ಪಿಗಾಗಿ ವೆಸ್ಟ್ ಇಂಡೀಸ್ಗೆ ಹೋದ್ರು. ಒಂದು ತಂಡವನ್ನ ಕಟ್ಟಿ ರಾಹುಲ್ ದ್ರಾವಿಡ್ ರವರು ನಾಯಕರಾಗಿದ್ರು, ವಿಶ್ವಕಪ್ಪಿಗೆ ಹೋದ್ರು. ಆದರೆ ಆ ವಿಶ್ವಕಪ್ನಲ್ಲಿ ಗ್ರೂಪ್ ಸ್ಟೇಜ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಸೋತು ಆ ವಿಶ್ವಕಪ್ಪಿನಿಂದ ಆಚೆ ಬಂದ್ರು. ಈಗ ಒಂದು ಆರ್ಗನೈಸೇಷನ್ ಅಂದ್ರೆ BCCI ಒಂದು ಪ್ಲಾನ್ ಮಾಡ್ಕೊಳ್ತು. 2007 ವಿಶ್ವಕಪ್, 50 ಓವರ್ ವಿಶ್ವಕಪ್, ಇಡೀ ಇಂಡಿಯಾಗೆ ಒಂದು ಎಮೋಷನಲ್ ಪಾಯಿಂಟ್. ಎಮೋಷನಲ್ ಆಗಿ ಎಲ್ಲರೂ ಕ್ರಿಕೆಟ್ ಅನ್ನ ನೋಡ್ತಾರೆ. ಇನ್ನು ಮುಂದೆ ಈ ಸ್ಪೋರ್ಟ್ ಅನ್ನ ಹೇಗೆ ರೆವಲ್ಯೂಷನೈಸ್ ಮಾಡೋದು? ಅದೇ ವರ್ಷದಲ್ಲಿ 2007 ಸೆಪ್ಟೆಂಬರ್ನಲ್ಲಿ T20 ವಿಶ್ವಕಪ್ ದಕ್ಷಿಣ ಆಫ್ರಿಕಾದಲ್ಲಿ ನಡೀತು. ಮಹೇಂದ್ರ ಸಿಂಗ್ ಧೋನಿಯನ್ನ ನಾಯಕನನ್ನಾಗಿ ಮಾಡಿ ಒಂದು ಯಂಗ್ ತಂಡವನ್ನ 2007 T20 ವಿಶ್ವಕಪ್ಪಿಗೆ BCCI ಕಳಿಸಿಕೊಡ್ತು. ಇಡೀ ವಿಶ್ವ ಭಾರತದ ಕಡೆ ತಿರುಗು ನೋಡುವಂತೆ ಮಾಡಿತು ಈ ತಂಡ. ದ್ಯಾಟ್ ಈಸ್ ಇಂಪ್ರೂವಿಂಗ್ ಫ್ಯೂಚರ್ ಪ್ಲಾನಿಂಗ್. BCCI 2007 ಮಾರ್ಚ್ನಲ್ಲಿ ಆದಂತಹ ಇನ್ಸಿಡೆಂಟ್ನಿಂದ ಅವರ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತದು. ಈ ರೀತಿ ಇನ್ನು ಮುಂದೆ ಆಗಬಾರ್ದು, ಇದಕ್ಕೆ ನಾವು ತಗೊಳ್ಬೇಕಾಗಿರ್ತಕ್ಕಂಥ ಕರೆಕ್ಟಿವ್ ಮೆಷರ್ಸ್ ಯಾವುದು? ನಾಯಕನನ್ನ ಚೇಂಜ್ ಮಾಡಿ ಯಂಗ್ ತಂಡವನ್ನ ಮುನ್ನಡೆಸಿ, ಯಂಗ್ ತಂಡವನ್ನ ಎಲ್ಲ ಕ್ರಿಕೆಟ್ ಟೂರ್ನಮೆಂಟ್ಗಳಿಗೂ ಕಳಿಸಿ. ಇದನ್ನ ಮಾಡಿದ ಕಾರಣ ಇಡೀ ವಿಶ್ವ ತಿರುಗು ನೋಡುವಂತೆ ಆ ತಂಡ ಮಾಡಿತು. ತದನಂತರ 2011 ಆಲ್ಮೋಸ್ಟ್ ಅದೇ ತಂಡದ ಮುಖ್ಯ ಸದಸ್ಯರುಗಳೆಲ್ಲ ಸಚಿನ್ ತೆಂಡೂಲ್ಕರ್ ರವರೊಟ್ಟಿಗೆ ವಿಶ್ವಕಪ್ ಅನ್ನ ಗೆದ್ದು ಮತ್ತೆ 28 ವರ್ಷದ ನಂತರ ವಿಶ್ವಕಪ್ ಅನ್ನ ಭಾರತಕ್ಕೆ ತಂದ್ರು. ನಮ್ಮ ಸುತ್ತಮುತ್ತಲೇ ಎಲ್ಲ ಎಕ್ಸಾಂಪಲ್ಗಳು ಇರುತ್ತವೆ, ನಾವು ಅದನ್ನ ನೋಡಿ ಕಲಿಬೇಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಕಂಟ್ರೋಲಿಂಗ್ ಮಾನಿಟರ್ಸ್ ಪ್ರೋಗ್ರೆಸ್. ಯಾವುದೇ ಒಂದು ಕೆಲಸದಲ್ಲಿ ನಾವು ಹೇಗೆ ಶ್ರೇಣಿಯನ್ನ ಪಡಿತಾ ಇದ್ದೇವೆ ಅಂತ ತಿಳ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಒಂದು ಮುಖ್ಯವಾದಂತಹ ಪಾತ್ರವನ್ನ ನಿರ್ವಹಿಸ್ತಕ್ಕಂಥದ್ದೇ ನಮ್ಮ ಕಂಟ್ರೋಲಿಂಗ್. ಯಾವ ರೀತಿ ಒಂದು ಕೆಲಸದಲ್ಲಿ ನಾವು ಪ್ರೋಗ್ರೆಸ್ ಆಗ್ತಾ ಇದ್ದೀವಿ, ಯಾವ ರೀತಿ ಒಂದು ಕೆಲಸದಲ್ಲಿ ಸ್ಟೆಪ್ 1 ಇಂದ ಸ್ಟೆಪ್ 2, 2 ಇಂದ 3, 3 ಇಂದ 4, 4 ಇಂದ 5ಗೆ ಒಂದು ಕೆಲಸವನ್ನ ಪ್ರಮೋಟ್ ಮಾಡ್ತಾ ಹೋಗ್ತಾ ಇದ್ದೀವಿ, ಇವೆಲ್ಲವನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದೇ ನಮ್ಮ ಕಂಟ್ರೋಲಿಂಗ್. ಯಾಕೆ ಅಂದ್ರೆ ನಾವು ಸೆಟ್ ಮಾಡಿರ್ತಕ್ಕಂತಹ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳಿಗೆ ನಮ್ಮ ಪರ್ಫಾರ್ಮೆನ್ಸ್ ಮೀಟ್ ಆಗ್ತಾ ಇದೆಯಾ? ಅದು ಮೀಟ್ ಆದಾಗಲಷ್ಟೇ ನಾವು ಪ್ರೋಗ್ರೆಸ್ ಆಗ್ಲಿಕ್ಕೆ ಸಾಧ್ಯ. ಆದ ಕಾರಣ ಆ ಪ್ರೋಗ್ರೆಸ್ ಅನ್ನ ತಿಳಿಲಿಕ್ಕೆ ಕಂಟ್ರೋಲಿಂಗ್ ಬಹಳ ಮುಖ್ಯವಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಐಡೆಂಟಿಫೈಯಿಂಗ್ ಡಿವಿಯೇಷನ್ಸ್. ಈಗ ತಾನೇ ನಾನು ಹೇಳಿದೆ, ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳು ಸೆಟ್ ಆಗಿರುತ್ತವೆ. ಆ ಸ್ಟ್ಯಾಂಡರ್ಡ್ಗಳ ಪ್ರಕಾರ ನಾವು ಪರ್ಫಾರ್ಮ್ ಮಾಡ್ತಾ ಇದ್ದೀವಾ ಅಂತ ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಸೊ ನಮ್ಮ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳು, ಸೆಟ್ ಆಗಿರ್ತಕ್ಕಂತಹ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳು, ಇದೆರಡರ ನಡುವಿನ ವ್ಯತ್ಯಾಸ ಏನು? ಇದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು? ಅದಕ್ಕೆ ನಾವೇನಂತ ಕರಿತೀವಿ? ಐಡೆಂಟಿಫೈಯಿಂಗ್ ಡಿವಿಯೇಷನ್ಸ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಕಂಟ್ರೋಲಿಂಗ್ ಸೆಟ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ಗೆ, ಆಕ್ಚುವಲ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ಗೆ, ಹೇಗೆ ಧೋನಿ ಬ್ಯಾಟಿಂಗ್ ಅನ್ನ ಆಡಬೇಕು ಅಂತ ಇದ್ರು, ಆಕ್ಚುವಲ್ ಆಗಿ ಅವರು ಫೀಲ್ಡ್ ಅಲ್ಲಿ ಏನು ಆಟ ಆಡಿದ್ರು, ಇವೆರಡರ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಲಿಕ್ಕೆ ನಾವೇನಂತ ಕರಿತೀವಿ? ಡಿವಿಯೇಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಮುಂದೆ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಪ್ಲಾನಿಂಗ್ ವರ್ಸಸ್ ಕಂಟ್ರೋಲಿಂಗ್, ಕೀ ಡಿಫರೆನ್ಸಸ್. ಪ್ಲಾನಿಂಗ್ ಅಂತಕ್ಕಂಥದ್ದು ಕಂಟ್ರೋಲಿಂಗಿನ ಅವಿಭಾಜ್ಯ ಅಂಗ ಅಂತ ನಾನು ಮೊದಲಿನಿಂದಲೂ ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಈ ಪ್ಲಾನಿಂಗ್ ಮತ್ತು ಕಂಟ್ರೋಲಿಂಗ್ ನಡುವೆ ಇರ್ತಕ್ಕಂತಹ ವ್ಯತ್ಯಾಸಗಳೇನು? ಮೊದಲನೆಯದು, ಪ್ಲಾನಿಂಗ್ ಇಸ್ ಪ್ರಿಸ್ಕ್ರಿಪ್ಟಿವ್ ಇನ್ ನೇಚರ್. ಅಂದ್ರೆ ಯಾವುದೇ ಒಂದು ಕೆಲಸವನ್ನ ನಾವು ಹೇಗೆ ಮಾಡಬೇಕು, ಪ್ರಿಸ್ಕ್ರಿಪ್ಷನ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಪ್ಲಾನಿಂಗ್ ಹೇಳ್ಕೊಡುತ್ತೆ. ಅದೇ ದಿಕ್ಕಿನಲ್ಲಿ ಕಂಟ್ರೋಲಿಂಗ್ ಇಸ್ ಎವ್ಯಾಲ್ಯೂಯೇಟಿವ್ ಇನ್ ನೇಚರ್. ಹೇಗೆ ಮಾಡಬೇಕು ಅಂತ ಪ್ಲಾನಿಂಗ್ ಹೇಳ್ಕೊಡ್ತು, ಹೇಗೆ ಮಾಡಿದ್ವಿ ಅಂತ ಕಂಟ್ರೋಲಿಂಗ್ ಹೇಳ್ಕೊಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ಇಟ್ ಈಸ್ ಅನ್ ಇಂಟೆಲೆಕ್ಚುವಲ್ ಪ್ರೋಸೆಸ್ ಇನ್ವಾಲ್ವಿಂಗ್ ಥಿಂಕಿಂಗ್ ಅಂಡ್ ಅನಾಲಿಸಿಸ್. ಪ್ಲಾನಿಂಗ್ ಅಂತಕ್ಕಂಥದ್ದು ಒಂದು ಬ್ಲೂ ಪ್ರಿಂಟ್, ಒಂದು ಔಟ್ಲೈನ್ ಅನ್ನ
ತಯಾರು ಮಾಡ್ತಕ್ಕಂತಹ ಒಂದು ಫಂಕ್ಷನ್. ಯಾವ ರೀತಿ ಕೆಲಸ ನಡಿಬೇಕು, ಯಾವ ದಿಕ್ಕಿನಲ್ಲಿ ನಡಿಬೇಕು, ಯಾರಿಂದೆಲ್ಲ ನಡಿಬೇಕು, ಯಾವ ಸಂಪನ್ಮೂಲಗಳೊಟ್ಟಿಗೆ ನಡಿಬೇಕು, ಇವೆಲ್ಲವನ್ನು ಯೋಚಿಸ್ತಕ್ಕಂತಹ ಪ್ರೊಸೀಜರಿಗೆ ನಾವು ಪ್ಲಾನಿಂಗ್ ಅಂತ ಕರಿತೀವಿ. ಆದ್ರೆ ಕಂಟ್ರೋಲಿಂಗ್ ನೋಡೋದಾದ್ರೆ ಇಟ್ ಚೆಕ್ಸ್ ಇಫ್ ದ ಡಿಸಿಷನ್ಸ್ ಟ್ರಾನ್ಸ್ಲೇಟ್ಸ್ ಇಂಟು ಡಿಸೈರ್ಡ್ ಆಕ್ಷನ್. ನಾವು ತಗೊಂಡಿರ್ತಕ್ಕಂತಹ ನಿರ್ಧಾರಗಳು, ನಾವು ಮಾಡಿದಂತಹ ಪ್ಲಾನ್ಗಳು ನಮಗೆ ಬೇಕಾದಂತಹ ರಿಸಲ್ಟ್ಗಳನ್ನ, ಫಲಿತಾಂಶವನ್ನ ಕೊಡ್ತಾ. ಇದನ್ನ ಹೇಳ್ತಕ್ಕಂಥದ್ದೇ ನಮ್ಮ ಕಂಟ್ರೋಲಿಂಗ್. ಮೂರನೆಯ ಪಾಯಿಂಟ್ ನೋಡೋದಾದ್ರೆ ಇಟ್ ಡಿಸ್ಕವರ್ಸ್ ಅಂಡ್ ಪ್ರಿಸ್ಕ್ರೈಬ್ಸ್ ಕೋರ್ಸ್ ಆಫ್ ಆಕ್ಷನ್. ನಾನು ಯಾವುದೋ ಒಂದು ಕೆಲಸವನ್ನ ಮಾಡಬೇಕು ಅಂತ ಇದ್ದೆ, ಆ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಸ್ಟ್ರಾಟಜಿಗಳು ಯಾವುದು, ಆಲ್ಟರ್ನೇಟಿವ್ಸ್ ಯಾವುದು, ಕೋರ್ಸ್ ಆಫ್ ಆಕ್ಷನ್ ಏನು, ಇದೆಲ್ಲವನ್ನು ಪ್ಲಾನಿಂಗ್ ನನಗೆ ತಿಳಿಸ್ಕೊಡುತ್ತೆ. ಆದರೆ ಅದರ ಮೆಜರ್ ಅಂಡ್ ಕರೆಕ್ಟಿಂಗ್ ಆಫ್ ಪರ್ಫಾರ್ಮೆನ್ಸ್ ಯಾರು ಮಾಡ್ತಾರೆ? ಕಂಟ್ರೋಲಿಂಗ್ ಮಾಡುತ್ತೆ. ನಾನು ಹೇಳಿದಂತಹ ಸ್ಟ್ರಾಟಜಿಗಳು, ನಾನು ಮಾಡಿದಂತಹ ಕೋರ್ಸ್ ಆಫ್ ಆಕ್ಷನ್ಗಳು, ನಾನು ತಗೊಂಡಂತಹ ನಿರ್ಧಾರಗಳು ಕರೆಕ್ಟಾ? ಅದನ್ನ ಹೇಗೆ ಮೆಜರ್ ಮತ್ತು ಅದು ಕರೆಕ್ಟ್ ಆಗಿಲ್ಲದಿದ್ರೆ ಅದನ್ನ ಹೇಗೆ ಕರೆಕ್ಟ್ ಮಾಡೋದು, ಅದನ್ನ ನಮ್ಮ ಕಂಟ್ರೋಲಿಂಗ್ ಹೇಳುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇಟ್ ಆಫ್ಟನ್ ಕನ್ಸಿಡರ್ಸ್ ಆರ್ ಇಟ್ ಇಸ್ ಆಫ್ಟನ್ ಕನ್ಸಿಡರ್ಡ್ ಆಸ್ ಫಾರ್ವರ್ಡ್ ಲುಕಿಂಗ್. ಆಬ್ವಿಯಸ್ಲಿ ನಾನು ಮುಂದೆ ಏನು ಮಾಡಬೇಕು ಅಂತಕ್ಕಂತಹ ಯೋಚನೆಯನ್ನ ಇವತ್ತು ಮಾಡ್ತಾ ಇದ್ದೀನಿ, ದಟ್ ಇಸ್ ಪ್ಲಾನಿಂಗ್. ಅದೇ ಕಂಟ್ರೋಲಿಂಗ್ ಅನ್ನ ನೋಡೋದಾದ್ರೆ ಇಟ್ ಇಸ್ ಆಫ್ಟನ್ ಕನ್ಸಿಡರ್ಡ್ ಬ್ಯಾಕ್ವರ್ಡ್ ಲುಕಿಂಗ್. ಯಾಕೆ ಅಂದ್ರೆ ನಾನು ಪ್ಲಾನ್ ಮಾಡಿಕೊಂಡು ಯಾವುದೋ ಒಂದು ಕೆಲಸವನ್ನ ಮಾಡಿಬಿಟ್ಟೆ, ಈಗ ಕೆಲಸ ಆಗೋಯ್ತು, ಆ ಕೆಲಸ ಕರೆಕ್ಟಾಗಿ ಆಗಿದೆಯೋ ಇಲ್ವೋ ಅಂತ ಹೇಗೆ ವ್ಯಾಲ್ಯೂಯೇಟ್ ಮಾಡೋದು? ಬ್ಯಾಕ್ವರ್ಡ್ ಲುಕಿಂಗಿನ ಕಂಟ್ರೋಲಿಂಗ್ ನಿಂದ. ನೆಕ್ಸ್ಟ್ ನೋಡೋದಾದ್ರೆ ಇಟ್ ಪ್ರೊವೈಡ್ಸ್ ದ ಬೇಸಿಸ್ ಫಾರ್ ಕಂಟ್ರೋಲ್. ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಪ್ಲಾನಿಂಗ್ ನಮಗೆ ಹೇಳ್ಕೊಡುತ್ತೆ. ಅದೇ ಕಂಟ್ರೋಲಿಂಗ್ ಅನ್ನ ನೋಡಿದಾಗ ಇಟ್ ಇಂಪ್ರೂವ್ಸ್ ಫ್ಯೂಚರ್ ಪ್ಲಾನಿಂಗ್. ನಾನು ಹೇಳಿದೆ, ಓಕೆ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಬ್ಲೂ ಪ್ರಿಂಟ್ ಇದೆ, ಈ ರೀತಿ ನಾವೆಲ್ಲ ಕೆಲಸವನ್ನು ಮಾಡೋಣ. ಓಕೆ ಡನ್, ಪ್ಲಾನಿಂಗ್ ಇಸ್ ಡನ್. ಕಂಟ್ರೋಲಿಂಗ್ಗೆ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡಿಬಿಟ್ಬಿಟ್ವಿ. ಈಗ ಆ ಸ್ಟ್ಯಾಂಡರ್ಡ್ ನ ಮೀಟ್ ಮಾಡಿದ್ವಾ? ಮುಂದಿನ ಸಲ ಕೆಲಸ ಮಾಡಬೇಕಾದ್ರೆ ಅವತ್ತು ನಾನು ಹಿಂಗೆ ಮಾಡಿದ್ದೆ, ಈ ತಪ್ಪುಗಳೆಲ್ಲ ಆಗಿತ್ತು, ಇವಾಗ ಯಾಕೆ ಅದನ್ನು ಸರಿ ಮಾಡ್ಕೊಳ್ಬಾರ್ದು, ಈಗ ಯಾಕೆ ಅದಕ್ಕೆ ಕರೆಕ್ಟಿವ್ ಆಕ್ಷನ್ ಅನ್ನ ತಗೊಳ್ಬಾರ್ದು? ಅದಕ್ಕೆ ಹೇಳೋದು ಕಂಟ್ರೋಲ್ ಏನ್ ಮಾಡುತ್ತೆ? ಫ್ಯೂಚರ್ ಪ್ಲಾನಿಂಗ್ ಅನ್ನ ಅತ್ಯುತ್ತಮ ಮಾಡುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ನೋಡೋದಾದ್ರೆ ದ ಕಂಟ್ರೋಲಿಂಗ್ ಪ್ರಾಸೆಸ್ ಓವರ್ ವ್ಯೂ. ಯಾವ ರೀತಿ ಕಂಟ್ರೋಲಿಂಗಿನ ಪ್ರಾಸೆಸ್ ವರ್ಕ್ ಆಗತ್ತೆ? ಮೊದಲನೆಯದು ಸೆಟ್ಟಿಂಗ್ ದ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್. ಇದನ್ನ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಂಡು ನಾವು ಯಾವಾಗಲೂ ಹೇಗೆ ಬಿಸ್ನೆಸ್ ಸ್ಟಡೀಸ್ ಅನ್ನ ಕಲಿತೀವಿ, ಅದೇ ರೀತಿ ಹಲವಾರು ರಿಯಲ್ ಲೈಫ್ ಎಕ್ಸಾಂಪಲ್ಗಳನ್ನ ತಗೊಂಡು ಈ ಪ್ರೋಸೆಸ್ ಅನ್ನ ಕಲಿಯೋಣ. ಸೊ ಮೊದಲಿಗೆ ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಏನು? ನೋಡಿ, ನಾವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಆ ಕೆಲಸ ಹೀಗೆ ನಡಿಬೇಕು ಅಂತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಇದೆ. ಈಗ ಮಹೇಂದ್ರ ಸಿಂಗ್ ಧೋನಿ, ವಿರಾಟ್ ಕೊಹ್ಲಿ ಈ ತರ ಹಲವಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ಗಳು ಆಟ ಆಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅವರದೇ ಆದ ಒಂದು ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಇದೆ. ಅವರು ಅದನ್ನ ಬೆಂಚ್ ಮಾರ್ಕ್, ಇದನ್ನ ನಾವೇನಂತ ಕರಿತೀವಿ? ಬೆಂಚ್ ಮಾರ್ಕಿಂಗ್ ಅಂತ ಕರಿತೀವಿ. ಅವರು ಆ ಒಂದು ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿಬಿಟ್ಟಿದ್ದಾರೆ. ಈ ಜನರೇಷನ್ ಆಫ್ ಬ್ಯಾಟ್ಸ್ಮನ್ ಯಾರ ಬೆಂಚ್ ಮಾರ್ಕ್ ಅನ್ನ ತಗೊಂಡ್ರು? ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ರಾಹುಲ್ ದ್ರವಿಡ್, ಅತ್ಯುತ್ತಮವಾದ ಬ್ಯಾಟ್ಸ್ಮನ್ಗಳು, VVS ಲಕ್ಷ್ಮಣ್. ಸೊ ಧೋನಿ, ವಿರಾಟ್ ಕೊಹ್ಲಿ ಈ ಜನರೇಷನ್ ಅವರು, ಅವರ ಹಿಂದಿನ ಜನರೇಷನ್ VVS ಲಕ್ಷ್ಮಣ್, ಸೌರವ್ ಗಂಗೂಲಿ, ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರವಿಡ್ ಈ ತರ ಹಲವಾರು ಬ್ಯಾಟ್ಸ್ಮನ್ಗಳ ಬೆಂಚ್ ಮಾರ್ಕ್ ಅನ್ನ ಫಾಲೋ ಮಾಡ್ತಾ ಇದ್ರು. ಸಚಿನ್, ದ್ರಾವಿಡ್, ಗಂಗೂಲಿ, ಲಕ್ಷ್ಮಣ್ ಇವರುಗಳೆಲ್ಲ ಅವರ ಹಿಂದಿನ ಜನರೇಷನ್, ಗವಾಸ್ಕರ್ ಆಗಿರ್ಬೋದು, ವಿವಿಯನ್ ರಿಚರ್ಡ್ಸ್ ಆಗಿರ್ಬೋದು, ಈ ತರಹದ ಬ್ಯಾಟ್ಸ್ಮನ್ಗಳ ಬೆಂಚ್ ಮಾರ್ಕ್ ಅನ್ನ ಫಾಲೋ ಮಾಡ್ತಾ ಇದ್ರು. ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್.
ಪ್ರತಿಯೊಂದು ಜನರೇಷನ್ನು ಅವರದೇ ಆದ ಬೆಸ್ಟ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಜನರೇಷನ್ ಏನ್ ಮಾಡುತ್ತೆ, ಆ ಸ್ಟ್ಯಾಂಡರ್ಡ್ಗಳನ್ನ ಮೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಬೌಲರ್ಗಳ ಉದಾಹರಣೆ ತಗೊಳ್ಳಿ. 70s 80s ನಲ್ಲಿ ನೋಡೋದಾದ್ರೆ ಅತ್ಯುತ್ತಮವಾದ ವೆಸ್ಟ್ ಇಂಡೀಸ್ ಬೌಲರ್ಗಳು ಅತ್ಯದ್ಭುತವಾಗಿ ಬೌಲಿಂಗ್ ಅನ್ನ ಮಾಡ್ತಾ ಇದ್ರು. ಮೈಕಲ್ ಹೋಲ್ಡಿಂಗ್ ಆಗಿರ್ಬೋದು, ಆಂಡಿ ರಾಬರ್ಟ್ಸ್ ಆಗಿರ್ಬೋದು, ಅತ್ಯದ್ಭುತವಾದ ಬೌಲರ್ಗಳು. ಅವರ ಮುಂದಿನ ಜನರೇಷನ್ ನೋಡೋದಾದ್ರೆ ಆಸ್ಟ್ರೇಲಿಯಾದ ಮೆಗ್ರಾ ಆಗಿರ್ಬೋದು, ಶೇನ್ ವಾರ್ನ್ ಆಗಿರ್ಬೋದು, ಅತ್ಯದ್ಭುತವಾದ ಬೌಲರ್ಗಳು. ಅವರ ನೆಕ್ಸ್ಟ್ ಜನರೇಷನ್ ನೋಡೋದಾದ್ರೆ ಜಹೀರ್ ಖಾನ್ ಆಗಿರ್ಬೋದು, ಅದ್ಭುತವಾದ ಬೌಲರ್ಗಳು. ಇವತ್ತಿನ ಜನರೇಷನ್ ನೋಡೋದಾದ್ರೆ ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, ನಮ್ಮ ಸಿರಾಜ್ ಆಗಿರ್ಬೋದು, ಇವರೆಲ್ಲರೂ ಅತ್ಯದ್ಭುತವಾದ ಬೌಲರ್ಗಳು. ಎಲ್ಲರೂ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನು ಸೆಟ್ ಮಾಡಿದ್ದಾರೆ. ಅದೇ ಒಂದು ರೀತಿಯಲ್ಲಿ ಒಂದು ಸಂಸ್ಥೆಯಲ್ಲಿ ಕೂಡ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳು ಸೆಟ್ ಆಗಬೇಕು. ಎಂಪ್ಲಾಯೀಸ್ ಆ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನು ಮೀಟ್ ಮಾಡುವತ್ತ ಕೆಲಸವನ್ನ ಮಾಡಬೇಕು. ನೆಕ್ಸ್ಟ್ ನೋಡೋದಾದ್ರೆ ಮೆಜರ್ಮೆಂಟ್ ಆಫ್ ಆಕ್ಚುವಲ್ ಪರ್ಫಾರ್ಮೆನ್ಸ್. ಓಕೆ, ನಾನು ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡಿಬಿಟ್ಟಿದ್ದೀನಿ. ವಿರಾಟ್ ಕೊಹ್ಲಿ ಒಂದು ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಸೆಟ್ ಆಗೋಗಿದೆ. ODI 50 ಸೆಂಚುರಿಗಳು, ಟೆಸ್ಟ್ ಕ್ರಿಕೆಟ್ ತಗೊಂಡ್ರೆ ಆಲ್ಮೋಸ್ಟ್ 9ರಿಂದ 10,000 ರನ್ಗಳು, ಅತ್ಯದ್ಭುತವಾದ ಬ್ಯಾಟ್ಸ್ಮನ್, ಕಿಂಗ್ ಆಫ್ ಕ್ರಿಕೆಟ್ ಹೀಗೆಲ್ಲ ಅನ್ನಿಸ್ಕೊಂಡಿದ್ದಾರೆ. ಆದ್ರೆ ಪ್ರತಿ ಸಲ ಅವರು ಫೀಲ್ಡ್ಗೆ ಬಂದಾಗ ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ, ಅವರ ಆವರೇಜ್ ಎಷ್ಟು, ಸ್ಟ್ರೈಕ್ ರೇಟ್ ಎಷ್ಟು, ಇವೆಲ್ಲವನ್ನು ನಮ್ಮ ಕಂಟ್ರೋಲಿಂಗ್ ಅಲ್ಲಿ ಏನಂತ ಕರಿತೀವಿ, ಮೆಜರ್ಮೆಂಟ್ ಆಫ್ ಆಕ್ಚುವಲ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದ್ರೆ ಕಂಪ್ಯಾರಿಸನ್ ವಿತ್ ಸ್ಟ್ಯಾಂಡರ್ಡ್ಸ್. ಇದಕ್ಕಂತೂ ಹಲವಾರು ಎಕ್ಸಾಂಪಲ್ಗಳು ಸಿಗುತ್ತೆ. ಪ್ರತಿ ಜನರೇಷನ್ನಲ್ಲೂ ಅತ್ಯದ್ಭುತವಾದ ಬ್ಯಾಟ್ಸ್ಮನ್ ಹುಟ್ಕೊಂಡಿದ್ದ ಕೂಡಲೇ ನಾವು ಪ್ರೀವಿಯಸ್ ಜನರೇಷನ್ಗೆ ಕಂಪೇರ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಸಚಿನ್ ತೆಂಡೂಲ್ಕರ್ ಬರ್ತಾ ಇದ್ದಂಗೆ ಸುನಿಲ್ ಗವಾಸ್ಕರ್ಗೆ ಕಂಪೇರ್ ಮಾಡಲಿಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಸಚಿನ್, ನೆಕ್ಸ್ಟ್ ವಿರಾಟ್ ಕೊಹ್ಲಿ ಬರ್ತಾ ಇದ್ದಂಗೆ ವಿರಾಟ್ ಕೊಹ್ಲಿನ ಎಲ್ಲರೂ ಸಚಿನ್ ತೆಂಡೂಲ್ಕರ್ಗೆ ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಈಗಿನ ಜನರೇಷನ್ ನೋಡೋದಾದ್ರೆ ಶುಭ್ಮನ್ ಗಿಲ್ ಈ ತರದವ್ರನ್ನ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾರಿಗೆ ಕಂಪೇರ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಕಂಪ್ಯಾರಿಸನ್ ವಿತ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗೋಗಿದೆ, ಈಗ ಇವರ ಪರ್ಫಾರ್ಮೆನ್ಸ್ ಆ ಸ್ಟ್ಯಾಂಡರ್ಡ್ಗೆ ಮೀಟ್ ಆಗ್ತಾ ಇದೆಯಾ, ಇದನ್ನ ನೋಡೋದೆ ಕಂಪೇರಿಂಗ್ ವಿತ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ ನೋಡೋದಾದ್ರೆ ಅನಲೈಸಿಂಗ್ ಡಿವಿಯೇಷನ್ಸ್. ಎಲ್ಲೆಲ್ಲಿ ಎಡವಟ್ಟಾಗ್ತಾ ಇದೆ. ಈಗ ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ ಇವರ ಬ್ಯಾಟಿಂಗ್ ಅನ್ನ ಸ್ಕ್ರೀನ್ ಅಲ್ಲಿ ಡ್ಯುವೆಲ್ ಮಾಡಿಕೊಂಡು ಒಂದು ಕಡೆ ಸಚಿನ್, ಒಂದು ಕಡೆ ವಿರಾಟ್ ಕೊಹ್ಲಿ ಸ್ಟ್ರೈಟ್ ಡ್ರೈವ್ ಹೊಡಿತಾ ಇರೋದು ನೋಡಿದ್ರೆ ಯಾರ ಸ್ಟ್ರೈಟ್ ಡ್ರೈವ್ ಅದ್ಭುತವಾಗಿದೆ, ಯಾರ ಟೆಕ್ನಿಕ್ ಕರೆಕ್ಟ್ ಆಗಿದೆ, ಫುಲ್ ಶಾಟ್ ಅನ್ನ ಯಾರು ಅತ್ಯದ್ಭುತವಾಗಿ ಹೊಡಿತಾ ಇದ್ದಾರೆ, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಇವೆಲ್ಲವನ್ನು ನಾವೇನಂತ ಕರಿತೀವಿ, ಅನಲೈಸಿಂಗ್ ಡಿವಿಯೇಷನ್ಸ್. ಎಲ್ಲಿ ಎಡವಟ್ಟಾಗ್ತಾ ಇದೆ, ನಾವು ಸೆಟ್ ಮಾಡಿರುವಂತ ಸ್ಟ್ಯಾಂಡರ್ಡ್ಸು ಇವರು ಆಟಾಡ್ತಾ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ಗೆ ವೇರಿಯೇಷನ್ ಇದೆ. ಯಾಕೆ ಆ ವೇರಿಯೇಷನ್ ಬಂತು, ಎಲ್ಲಿಂದ ಆ ವೇರಿಯೇಷನ್ ಬಂತು, ಅದಕ್ಕೆ ನಾವೇನಂತೀವಿ, ಅನಲೈಸಿಂಗ್ ಡಿವಿಯೇಷನ್ಸ್ ಅಂತೀವಿ. ನೆಕ್ಸ್ಟ್ ನೋಡೋದಾದ್ರೆ ಟೇಕಿಂಗ್ ಕರೆಕ್ಟಿವ್ ಆಕ್ಷನ್. ಹಲವಾರು ಬಾರಿ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ವಿರಾಟ್ ಕೊಹ್ಲಿ ಅವರು 2011ರಿಂದ 14ರಲ್ಲಿ ಸೇನಾ ನೇಷನ್ಸ್ ಅಂದ್ರೆ ಸೌತ್ ಆಫ್ರಿಕಾ, ಇಂಗ್ಲೆಂಡ್, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಈ ತರದ ಫಾಸ್ಟ್ ಪಿಚ್ ಟ್ರ್ಯಾಕ್ಗಳಲ್ಲಿ ಬ್ಯಾಟಿಂಗ್ ಆಡಿದಾಗ ಹಲವಾರು ಬಾರಿ ಡಕ್ಔಟ್ಗಳಾಗಿ ಲೋ ಸ್ಕೋರ್ಗಳು ಪಡ್ಕೊಂಡು ಪೆವಿಲಿಯನ್ ಹತ್ತ ಹೊರಟರು. 2014ರ ನಂತರ ತಮ್ಮ ಫಿಟ್ನೆಸ್ ಮೇಲೆ ಅತ್ಯದ್ಭುತವಾದ ಕೆಲಸ ಮಾಡಿ ಹಿ ನೆವರ್ ಲುಕ್ಡ್ ಬ್ಯಾಕ್. ಹಲವಾರು ಸೇನಾ ನೇಷನ್ಗಳಲ್ಲಿ ಇದ್ದಂತಹ ರೆಕಾರ್ಡ್ಗಳನ್ನ ವಿರಾಟ್ ಕೊಹ್ಲಿ ಬ್ರೇಕ್ ಮಾಡಿದ್ದಾರೆ. ಅದು ಮಾಡಲಿಕ್ಕೆ ಸಾಧ್ಯ, ಅವರು ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಮೆಜರ್ ಮಾಡಿಕೊಂಡ್ರು, ಅದರಲ್ಲಿ ಇದ್ದಂತಹ ಡಿವಿಯೇಷನ್ಗಳನ್ನ ಕಂಡು ಹಿಡ್ಕೊಂಡ್ರು, ಅವರು ಮಾಡ್ತಾ ಇದ್ದಂತಹ ಮಿಸ್ಟೇಕ್ಗಳಿಗೆ ಕರೆಕ್ಟಿವ್ ಆಕ್ಷನ್ ಅನ್ನ ತಗೊಂಡ್ರು. ಅದೇ ನಮ್ಮ ಕಂಟ್ರೋಲಿಂಗ್ ಅಲ್ಲಿ ಕೂಡ ನಡೆಯುತ್ತೆ. ಅದಕ್ಕೆ ನಾವೇನಂತೀವಿ, ಟೇಕಿಂಗ್ ಕರೆಕ್ಟಿವ್ ಆಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್, ಮೊದಲನೆಯ ಸ್ಟೆಪ್ ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್. ಸೊ ಮತ್ತಷ್ಟು ಡೀಟೇಲ್ಡ್ ಆಗಿ ಆ ಪ್ರೋಸೆಸ್ ಅನ್ನ ನೋಡೋದಾದ್ರೆ ಮೊದಲನೆಯ ಸ್ಟೆಪ್ ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್. ಯಾವುದೇ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳಲ್ಲಿ 2 ರೀತಿಯ ಸ್ಟ್ಯಾಂಡರ್ಡ್ಗಳು ಬರುತ್ತೆ. ಇದನ್ನ ನಾನು ಈಗಾಗಲೇ ಮೆನ್ಷನ್ ಕೂಡ ಮಾಡಿದ್ದೀನಿ.
ಒಂದು ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್, ಮತ್ತೊಂದು ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್. ಏನು ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ, ಒಂದು ಸಂಸ್ಥೆಯಲ್ಲಿ ನ್ಯೂಮರಿಕಲ್ ಆಗಿ ನಾವು ಪರ್ಫಾರ್ಮೆನ್ಸ್ ಅನ್ನಾಗಿರ್ಬೋದು, ಸಂಸ್ಥೆಯ ಬಿಸ್ನೆಸ್ ಅನ್ನಾಗಿರ್ಬೋದು, ಸಂಸ್ಥೆಯ ಆಪರೇಷನ್ಗಳನ್ನಾಗಿರ್ಬೋದು ಮೆಷರ್ ಮಾಡಲಿಕ್ಕೆ ಹಲವಾರು ಸ್ಟ್ಯಾಂಡರ್ಡ್ಗಳಿವೆ. ಅದನ್ನ ನಾವೇನಂತ ಕರಿತೀವಿ? ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಎಲ್ಲ ಸ್ಟ್ಯಾಂಡರ್ಡ್ಗಳನ್ನು ನ್ಯೂಮರಿಕಲ್ ಆಗಿ ನಾವು ಮೆಷರ್ ಮಾಡಿದಾಗ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಗಳಾಗುತ್ತವೆ. ಅದೇ ರೀತಿಯಲ್ಲಿ ಒಂದು ಸಂಸ್ಥೆಯಲ್ಲಿ ಆಟ್ರಿಬ್ಯೂಟ್ಗಳ ಮುಖೇನ ನಂಬರ್ಗಳನ್ನ ಕೊಡದ ಹಾಗೆ, ಬರೀ ಆ ಸಂಸ್ಥೆಯ ಕ್ಯಾರೆಕ್ಟರಿಸ್ಟಿಕ್ಸ್ ನ ಮುಖೇನ ಆ ಸಂಸ್ಥೆಯ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟ್ಗಳ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ಗಳ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮೆಷರ್ ಮಾಡಲಿಕ್ಕೆ, ವೇರಿಯೇಷನ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ಗಳಿವೆ. ಅದನ್ನ ನಾವೇನಂತ ಕರಿತೀವಿ? ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್ಗೆ ಒಂದಷ್ಟು ಉದಾಹರಣೆ ತಗೊಳ್ಳೋದಾದ್ರೆ, ಎಷ್ಟು ಕಾಸ್ಟ್ ನ ಇನ್ಕರ್ ಮಾಡಬೇಕು, ಎಷ್ಟು ಪ್ರಾಫಿಟ್ ಅನ್ನ ಒಳಗ್ ತರಬೇಕು, ಎಷ್ಟು ಕಸ್ಟಮರ್ಸ್ಗೆ ಟಾರ್ಗೆಟ್ ಮಾಡಬೇಕು, ಯಾವ ಯಾವ ಕಸ್ಟಮರ್ಸ್ಗೆ ಎಷ್ಟು ರೀತಿಯ ರಿಟರ್ನ್ಸ್ ಕೊಡಬೇಕು, ಅವರು ಎಷ್ಟು ಸಲ ನಮ್ಮ ಹತ್ರನೇ ವಾಪಸ್ ಬಂದು ಪರ್ಚೇಸ್ ಮಾಡೋ ಹಾಗೆ ಮಾಡಬೇಕು. ಕ್ವಾಂಟಿಟೇಟಿವ್ ಇವೆಲ್ಲವನ್ನು ನಾವು ನಂಬರ್ಗಳಲ್ಲಿ ತೋರಿಸಬಹುದು. ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನರ್ಥ? ಗುಡ್ ವಿಲ್, ಪಬ್ಲಿಸಿಟಿ, ಇವೆಲ್ಲವೂ ಕ್ವಾಲಿಟೇಟಿವ್. ಇದಕ್ಕೆ ನಂಬರ್ ಇರಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನನ್ನ ಕಂಪನಿಯ ರೆಪ್ಯುಟೇಷನ್ ಅನ್ನ ಇಂಪ್ರೂವ್ ಮಾಡಬಹುದು, ಯಾವ ರೀತಿಯಲ್ಲಿ ನನ್ನ ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡಬಹುದು, ಯಾವ ರೀತಿಯಲ್ಲ ನಾನು ನನ್ನ ಕಸ್ಟಮರ್ಗಳನ್ನ ಅಟ್ರಾಕ್ಟ್ ಮಾಡಬಹುದು, ಇವೆಲ್ಲವೂ ಏನಾಗುತ್ತೆ? ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಆಗುತ್ತೆ. ಇಂಪ್ರೂವಿಂಗ್ ಗುಡ್ ವಿಲ್, ಎನ್ಹ್ಯಾನ್ಸಿಂಗ್ ಎಂಪ್ಲಾಯಿ ಮೋಟಿವೇಶನ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಇವೆಲ್ಲವೂ ಕೂಡ ಏನಾಗುತ್ತೆ? ಕ್ವಾಲಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ನೋಡೋದಾದ್ರೆ ಫಂಕ್ಷನಲ್ ಏರಿಯಾ ಸ್ಟ್ಯಾಂಡರ್ಡ್ಸ್. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ ಫಂಕ್ಷನ್ಗಳಿಗೆ, ಪ್ರತಿಯೊಂದು ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂತಹ ಡಿಪಾರ್ಟ್ಮೆಂಟ್ಗಳಿಗೆ ಹೇಗೆ ಫಂಕ್ಷನಲ್ ಏರಿಯಾ ಸ್ಟ್ಯಾಂಡರ್ಡ್ಗಳನ್ನ ನೋಡೋದು? ಮೊದಲಿಗೆ ಪ್ರೊಡಕ್ಷನ್. ಪ್ರೊಡಕ್ಷನ್ ಅಂತ ಬಂದಾಗ ಕ್ವಾಂಟಿಟಿ, ಕ್ವಾಲಿಟಿ, ಕಾಸ್ಟ್, ಇಂಡಿವಿಜುವಲ್ ಜಾಬ್ ಇವೆಲ್ಲವೂ ಮುಖ್ಯವಾಗುತ್ತೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಅಂತ ನೋಡಿದಾಗ ಸೇಲ್ಸ್ ವಾಲ್ಯೂಮ್, ಸೇಲ್ಸ್ ಎಕ್ಸ್ಪೆನ್ಸ್, ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸ್, ಇಂಡಿವಿಜುವಲ್ ಸೇಲ್ಸ್ ಪರ್ಸನ್ ಪರ್ಫಾರ್ಮೆನ್ಸ್. ನಾವು ಸೇಲ್ಸ್ ಪರ್ಸನ್ನ ಇವತ್ತಿನ ಕಾಲದಲ್ಲಿ ಏನಂತ ಕರಿತೀವಿ? ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್. ಸೊ ಇವತ್ತಿನ ಕಾಲಕ್ಕೆ ಯಾರನ್ನು ಯಾರು ಸೇಲ್ಸ್ ಮ್ಯಾನ್ ಅಂತ ಕರೆಯಲ್ಲ, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಅಂತ ಕರೀತಾರೆ. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸ್ ಅಲ್ಲಿ ನೋಡೋದಾದ್ರೆ ಲೇಬರ್ ರಿಲೇಷನ್, ಲೇಬರ್ ಟರ್ನ್ ಓವರ್, ಲೇಬರ್ ಆಬ್ಸೆಂಟಿಸಮ್, ಪರ್ಫಾರ್ಮೆನ್ಸ್, ಇವನ್ನೆಲ್ಲ ಹೇಗೆ ಮೆಷರ್ ಮಾಡೋದು? ನೆಕ್ಸ್ಟ್ ಫೈನಾನ್ಸ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇನ್ವೆಂಟ್ರಿ, ಕ್ಯಾಪಿಟಲ್ ಫ್ಲೋ, ಲಿಕ್ವಿಡಿಟಿ, ಇವೆಲ್ಲವೂ ಏನಾಗುತ್ತೆ? ಫಂಕ್ಷನಲ್ ಏರಿಯಾಸ್ ಆಫ್ ಸ್ಟ್ಯಾಂಡರ್ಡ್ಸ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಸೊ ಮೊದಲನೆಯ ಸ್ಟೆಪ್ ನಂತರ ನಮ್ಮ ಎರಡನೆಯ ಸ್ಟೆಪ್ ಮೆಷರ್ಮೆಂಟ್ ಆಫ್ ಆಕ್ಚುವಲ್ ಪರ್ಫಾರ್ಮೆನ್ಸ್. ಓಕೆ, ನಾವೊಂದು ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಅದು ಕ್ವಾಂಟಿಟೇಟಿವ್ ಆಗಿರ್ಬೋದು, ಕ್ವಾಲಿಟೇಟಿವ್ ಆಗಿರ್ಬೋದು. ಒಂದು ಸೆಟ್ ಆಗಿದೆ, ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ. ಕಾನ್ಕ್ರೀಟ್ ಆಗಿ ಒಂದು ಸ್ಟ್ಯಾಂಡರ್ಡ್ ಅನ್ನ ಪ್ರೂಫ್ ಮಾಡಿ ನಾವು ಸೆಟ್ ಮಾಡಿದ್ದೀವಿ. ಈಗ ಹೇಗೆ ಮೆಷರ್ಮೆಂಟ್ ಆಫ್ ಆಕ್ಚುವಲ್ ಪರ್ಫಾರ್ಮೆನ್ಸ್ ಆ ಸ್ಟ್ಯಾಂಡರ್ಡ್ ಒಟ್ಟಿಗೆ ಕಂಪೇರ್ ಮಾಡೋದು? ಮೊದಲಿಗೆ ಪರ್ಸನಲ್ ಒಬ್ಸರ್ವೇಷನ್. ಯಾವ ರೀತಿ, ಹೇಗೆ ಎಕ್ಸಾಕ್ಟ್ ಆಗಿ ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಎಕ್ಸಾಕ್ಟ್ ಆಗಿ ಕಂಪನಿಯ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೋಆರ್ಡಿನೇಟ್ ಮಾಡ್ತಾ ಇದೆ, ಯಾವ ಎಕ್ಸಾಕ್ಟ್ ರೀತಿಯಲ್ಲಿ ನಾವು ಕೊಟ್ಟಂತಹ ಪ್ಲಾನು ಇವರು ಮಾಡ್ತಾ ಇರ್ತಕ್ಕಂತಹ ಕೆಲಸ ಮ್ಯಾಚ್ ಆಗ್ತಾ ಇದೆ, ಇವೆಲ್ಲವನ್ನು ನಾವು ಪರ್ಸನಲ್ ಆಗಿ ಡೈರೆಕ್ಟ್ ಆಗಿ ಒಬ್ಸರ್ವ್ ಮಾಡಿ ಕಲಿಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಯಾಂಪಲ್ ಚೆಕ್ಕಿಂಗ್. ಎಲ್ಲ ಎಂಪ್ಲಾಯೀಸ್ಗಳು ಮಾಡಿರ್ತಕ್ಕಂತಹ ಕೆಲಸವನ್ನ ರ್ಯಾಂಡಮ್ ಆಗಿ ತೆಗೆದು ಚೆಕ್ ಮಾಡೋದು. ರ್ಯಾಂಡಮ್ ಆಗಿ ಎಲ್ಲರ ಕೆಲಸಗಳನ್ನು ನಾವು ಚೆಕ್ ಮಾಡಿದಾಗ ಅವರು ನಿಜವಾಗ್ಲೂ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ವೋ ಡೆಫಿನೆಟ್ಲಿ ಗೊತ್ತಾಗತ್ತೆ. ಯಾಕೆಂದ್ರೆ ರ್ಯಾಂಡಮ್ ಚೆಕ್ಕಿಂಗ್ ಮಾಡಿದಾಗ ಅಕಸ್ಮಾತ್ ಅವನು ತಪ್ಪು ಮಾಡಿರ್ತಕ್ಕಂಥದ್ದೇ ಬಂದ್ಬಿಟ್ರೆ ಅಂತಕ್ಕಂಥ ಭಯ ಎಲ್ಲ ಎಂಪ್ಲಾಯೀಸ್ಗಳಿಗೂ ಇರುತ್ತೆ. ಸೊ ಸ್ಯಾಂಪಲ್ ಚೆಕ್ಕಿಂಗ್ ಮಾಡಿ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ನಾವು ಮೆಷರ್ ಮಾಡಬಹುದು. ರ್ಯಾಂಡಮ್ ಎಕ್ಸಾಮಿನೇಷನ್ ಆಫ್ ಸೆಲೆಕ್ಟೆಡ್ ಐಟಮ್ಸ್
to ensure quality standards are maintained, especially in large organizations. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ರಿಪೋರ್ಟ್ಗಳು. ಯಾವ ರೀತಿ ಕ್ವಾಲಿಟಿ ಮೇಂಟೈನ್ ಆಗ್ತಾ ಇದೆ, ಯಾವ ರೀತಿ ಕ್ವಾಲಿಟಿ ಚೆಕ್ ಆಗ್ತಾ ಇದೆ, ಯಾವ ರೀತಿ ಎಲ್ಲ ಕ್ವಾಲಿಟಿ ಪರ್ಫಾರ್ಮೆನ್ಸ್ಗಳನ್ನು ಅವರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಎಲ್ಲ ಕೆಲಸಗಳು ನಡೀತಾ ಇದೆ, ಯಾವ ಕೆಲಸಗಳೆಲ್ಲ ನಿಂತು ಹೋಗಿದೆ, ಯಾವ ಕೆಲಸಗಳು ಅರ್ಧಕ್ಕೆ ಆಗಿ ಇನ್ನರ್ಧ ಉಳಿದು ಬಿಟ್ಟು ಹೋಗಿದೆ, ಇವೆಲ್ಲವನ್ನು ಚೆಕ್ ಮಾಡಲಿಕ್ಕೆ ಪರ್ಫಾರ್ಮೆನ್ಸ್ ರಿಪೋರ್ಟ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂಯಸ್ ಮಾನಿಟರಿಂಗ್. ನಾನು ಪರ್ಫಾರ್ಮೆನ್ಸ್ ರಿಪೋರ್ಟ್ ಮಾಡ್ಬೋದು, ಸ್ಯಾಂಪಲ್ ಚೆಕಿಂಗ್ ಮಾಡ್ಬೋದು, ಡೈರೆಕ್ಟ್ ಅಬ್ಸರ್ವ್ ಮಾಡ್ಬೋದು. ಇವೆಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಮೆಷರೇ ಕಂಟಿನ್ಯೂಯಸ್ ಮಾನಿಟರಿಂಗ್. ಹೇಗೆ ಒಂದು ಸಂಸ್ಥೆಯಲ್ಲಿ ಕಂಟಿನ್ಯೂಸ್ ಆಗಿ ನಾವೇನು ಪ್ರತಿಯೊಂದು ಹೆಜ್ಜೆಯನ್ನು ಮಾನಿಟರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಆದರೆ ಅವರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದಾರೋ ಇಲ್ವೋ, ಎಲ್ಲ ಡಿಪಾರ್ಟ್ಮೆಂಟ್ಗಳು ಕಂಪನಿಯ ಗೋಲ್ಸ್ ಹತ್ತ ನಡೀತಾ ಇದೆಯೋ ಇಲ್ವೋ, ಒಂದು ಪಕ್ಷಿ ನೋಟವನ್ನ ಅಂದ್ರೆ ಒಂದು ಬರ್ಡ್ಸ್ ಐ ವ್ಯೂ ಅನ್ನ ಹಾಕಿದ್ರೆ ಇನ್ ಮೆಷರಿಂಗ್ ದ ಆಕ್ಚುಯಲ್ ಪರ್ಫಾರ್ಮೆನ್ಸ್. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮೊದಲನೆಯ ಸ್ಟೆಪ್ ಅಲ್ಲಿ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡಿದ್ವಿ. ಎರಡನೆಯ ಸ್ಟೆಪ್ ಅಲ್ಲಿ ಆಕ್ಚುಯಲ್ ಪರ್ಫಾರ್ಮೆನ್ಸಿನ ಮೆಷರ್ಮೆಂಟ್ ಅನ್ನ ಮಾಡಿದ್ವಿ. ಈಗ ಮೂರನೆಯ ಸ್ಟೆಪ್ಪು ಕಂಪೇರಿಂಗ್ ದ ಪರ್ಫಾರ್ಮೆನ್ಸ್ ವಿತ್ ದ ಸ್ಟ್ಯಾಂಡರ್ಡ್ಸ್. ಹೇಗೆ ನಾವು ಸೆಟ್ ಮಾಡಿದಂತಹ ಸ್ಟ್ಯಾಂಡರ್ಡ್ಸು, ನಾವು ಲೆಕ್ಕ ಹಾಕಿದಂತಹ ಪರ್ಫಾರ್ಮೆನ್ಸು ಎರಡು ಮ್ಯಾಚ್ ಆಗ್ತಾ ಇದೆಯಾ, ಹೇಗೆ ಇದರ ಕಂಪ್ಯಾರಿಸನ್ ಅನ್ನ ಮಾಡೋದು. ಮೊದಲನೆಯದು ಕ್ವಾಂಟಿಟೇಟಿವ್ ಕಂಪ್ಯಾರಿಸನ್. ನಂಬರ್ಗಳ ಮುಖೇನ ಇದನ್ನ ನಾವು ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನ್ನ ಇಟ್ಕೊಂಡು ಕಂಪೇರ್ ಮಾಡಬಹುದು. ಏನಂತ ಕರಿತೀವಿ? ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಇದನ್ನ ನೀವು ನಿಮ್ಮ ಅಕೌಂಟೆನ್ಸಿಯಲ್ಲಿ ಕೂಡ ಕಲ್ತಿರ್ತೀರಾ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಸೊ ಈ ತರ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಗಳನ್ನ ಇಟ್ಕೊಂಡು ಹೋದ ವರ್ಷ ಈ ವರ್ಷಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇನು, ಹೋದ ವರ್ಷ ಸೇಲ್ಸ್ ಹೇಗಾಗಿತ್ತು, ಈ ವರ್ಷ ಹೇಗಾಗಿದೆ, ಹೋದ ವರ್ಷ ಇನ್ಕಮ್ ಹೇಗೆ ಬಂದಿತ್ತು, ಈ ವರ್ಷ ಇನ್ಕಮ್ ಹೇಗೆ ಬಂದಿದೆ. ನಾನು ಒಂದು ವರ್ಷ ಅಂತ ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಒಂದು ವಾರಕ್ಕೆ ಬೇಕಾದ್ರೂ ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡ್ಬೋದು, ಒಂದು ದಿನಕ್ಕೆ ಬೇಕಾದ್ರೂ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡ್ಬೋದು, ಒಂದು ಗಂಟೆಗೂ ಬೇಕಾದ್ರೂ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡಬಹುದು. ಆದರೆ ಸಾಮಾನ್ಯವಾಗಿ ತಿಂಗಳು ಅಥವಾ ಕ್ವಾರ್ಟರ್ ಅಥವಾ ಹಾಫ್ ಇಯರ್ಲಿ ಮೆಷರ್ಮೆಂಟ್ ಅನ್ನು ಮಾಡೋದು ಬಹಳ ಅತ್ಯುತ್ತಮವಾಗುತ್ತೆ. ಯಾಕೆಂದ್ರೆ ನಾವು ಪ್ರತಿ ದಿನ ಎಂಪ್ಲಾಯೀಸ್ಗಳ ಮೇಲೆ ನಿಗಾ ಇಡ್ಲಿಕ್ಕೆ ಶುರು ಮಾಡಿದಾಗ ಅವರು ಫ್ರಸ್ಟ್ರೇಟ್ ಆಗ್ತಾರೆ, ಅವರ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡೋದಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಐಡೆಂಟಿಫೈಯಿಂಗ್ ಡಿವಿಯೇಷನ್ಸ್. ಓಕೆ, ಕ್ವಾಂಟಿಟೇಟಿವ್ ಆಗಿ ಅಂದ್ರೆ ನಂಬರ್ಗಳ ಮುಖೇನ ನಾವು ಎಲ್ಲ ಕಂಪ್ಯಾರಿಸನ್ಗಳನ್ನು ಮಾಡಿದ್ವಿ. ಈಗ ಏನು ವ್ಯತ್ಯಾಸ ಬರ್ತಾ ಇದೆ? ಹೋದ ವರ್ಷ ಯಾಕೆ ಸೇಲ್ಸ್ 1 ಕೋಟಿ ಇತ್ತು, ಈ ವರ್ಷ ಸಡನ್ ಆಗಿ 5 ಕೋಟಿ ಆಗಕ್ಕೆ ಏನ್ ಕಾರಣ? ಏನು ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಟೀಮ್ ಕೊಡ್ತು? ಇದನ್ನ 5 ಕೋಟಿಯಿಂದ 20 ಕೋಟಿಗೆ ಹೇಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ? ಇವನ್ನ ನಾವು ಐಡೆಂಟಿಫೈಯಿಂಗ್ ಡಿವಿಯೇಷನ್ಸ್ ಅಂತೀವಿ. ಅದು ಗುಡ್ ಡಿವಿಯೇಷನ್ ಆಗಿರ್ಬೋದು, ಬ್ಯಾಡ್ ಡಿವಿಯೇಷನ್ ಆಗಿರ್ಬೋದು. ಮನುಷ್ಯ ಸಾಮಾನ್ಯವಾಗಿ ನೆಗೆಟಿವ್ ಡಿಸಿಪ್ಲಿನ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ. ನೀವು ಪಾಸಿಟಿವ್ ಆಗಿ ಜನರನ್ನ ಎಷ್ಟಾದ್ರೂ ಮೋಟಿವೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಅವರು ಮೋಟಿವೇಟ್ ಆಗೋದಿಲ್ಲ. ಅದೇ ಹೆದರಿಕೆ ಇಟ್ಟು ನೀವು ಕೆಲಸ ಮಾಡಿಸಿ ಎಲ್ಲರೂ ಕೆಲಸವನ್ನ ಮಾಡೇ ಮಾಡ್ತಾರೆ. ಇದಕ್ಕೆ ನಾವು ನಮ್ಮ ಬಿಸ್ನೆಸ್ ಸ್ಟಡೀಸ್ ಟರ್ಮ್ಸ್ ಅಲ್ಲಿ ನೆಗೆಟಿವ್ ಡಿಸಿಪ್ಲಿನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದ್ರೆ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್. ಓಕೆ, ಮೆಜರ್ಮೆಂಟ್ ಮಾಡಿದ್ವಿ, ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡಿದ್ವಿ, ಡಿವಿಯೇಷನ್ಗಳನ್ನ ಕಂಡಿಡಿದ್ವಿ. ಈಗ ನಾವು ಆ ಪರ್ಫಾರ್ಮೆನ್ಸಿನ ಎವ್ಯಾಲ್ಯೂಯೇಷನ್, ಯಾವ ರೀತಿ ಪರ್ಫಾರ್ಮೆನ್ಸ್ ಆಗಿದೆ ಅಂತಕ್ಕಂಥದ್ದನ್ನ ಕಂಡುಹಿಡಿಬೇಕಾಗತ್ತೆ. ಅಸೆಸಿಂಗ್ ವೆದರ್ ಪರ್ಫಾರ್ಮೆನ್ಸ್ ಮೀಟ್ಸ್, exceeds or falls short of standards. ನಾನು ಸೆಟ್ ಮಾಡಿದಂತಹ ಸ್ಟ್ಯಾಂಡರ್ಡ್ಗಳಿಗೆ ಈಕ್ವಲ್ ಆಗಿ ಪರ್ಫಾರ್ಮೆನ್ಸ್ ಇದೆಯಾ, ಜಾಸ್ತಿ ಪರ್ಫಾರ್ಮೆನ್ಸ್ ಇದೆಯಾ, ಕಡಿಮೆ ಪರ್ಫಾರ್ಮೆನ್ಸ್ ಆಗಿದೆಯಾ, ಇದನ್ನ ಎವ್ಯಾಲ್ಯೂಯೇಟ್ ಮಾಡುವಂತಹ ಪ್ರೊಸೀಜರಿಗೆ ನಾವು ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಸ್ಟೆಪ್ 4 ಅನಲೈಸಿಂಗ್ ಡಿವಿಯೇಷನ್ಸ್. ಸ್ಟೆಪ್ 1ನಲ್ಲಿ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳನ್ನ ಸೆಟ್ ಮಾಡಿದ್ವಿ. ಸ್ಟೆಪ್ 2ನಲ್ಲಿ ಆ ಮೆಷರ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಸ್ಟೆಪ್ 3ನಲ್ಲಿ
ನಾವು ಹೇಗೆ ಆ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ವಿ ಮತ್ತು ಹೇಗೆ ಮೆಷರ್ ಮಾಡಿದ್ವಿ, ಅದರ ಡಿವಿಯೇಷನ್ ಅನ್ನ ಕಂಡಿಡಿದ್ವಿ. ಸ್ಟೆಪ್ 4ನಲ್ಲಿ ಆ ಡಿವಿಯೇಷನ್ಗಳನ್ನು ಆನಲೈಸ್ ಮಾಡ್ತಕ್ಕಂತಹ ಕೆಲಸ. ಈ ಅನಲೈಸಿಂಗ್ ಡಿವಿಯೇಷನ್ಸ್ ಅಲ್ಲಿ ನಾವು ಏನೆಲ್ಲ ಮಾಡಬೇಕಾಗತ್ತೆ? ಮೊದಲನೆಯದು ಕ್ರಿಟಿಕಲ್ ಪಾಯಿಂಟ್ ಆಫ್ ಕಂಟ್ರೋಲ್. ಸೊ ಕೀ ರಿಸಲ್ಟ್ ಏರಿಯಾಸ್, ಇದನ್ನ ನಾವೇನಂತೀವಿ? KRA ಅಂತ ಕರಿತೀವಿ. ಏನು KRA? ಕೀ ರಿಸಲ್ಟ್ ಏರಿಯಾಸ್. ಸೊ ಈ ಕೀ ರಿಸಲ್ಟ್ ಏರಿಯಾಸ್ ಅಲ್ಲಿ ಎಂಪ್ಲಾಯಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ, ಅವನ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂದ್ರೆ KPIs ಯಾವ ರೀತಿ ಇದೆ, ಇದನ್ನೆಲ್ಲ ಅನಲೈಸ್ ಮಾಡಲಿಕ್ಕೆ ನಾವು ಕ್ರಿಟಿಕಲ್ ಪಾಯಿಂಟ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ಫೋಕಸ್ ಕಂಟ್ರೋಲ್ ಎಫರ್ಟ್ಸ್ ಆನ್ KRAs that are critical to organizational success. ಸೊ ಈ ಕೀ ರಿಸಲ್ಟ್ ಏರಿಯಾಗಳಲ್ಲಿ ಹೇಗೆ ಎಕ್ಸಾಕ್ಟ್ ಆಗಿ ಸಂಸ್ಥೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ತಿಳ್ಕೊಂಡಾಗ ನಮ್ಮ ಎಕ್ಸಾಕ್ಟ್ ಡಿವಿಯೇಷನ್ ಎಲ್ಲಿ ಸರಿ ಆಗ್ತಾ ಇದೆ, ಎಲ್ಲಿ ತಪ್ಪಾಗ್ತಾ ಇದೆ ಅಂತಕ್ಕಂತಹ ರಿಸಲ್ಟ್ ಸಿಗುತ್ತೆ. ಸೊ ದಿಸ್ ಅಪ್ರೋಚ್ ರೆಕಗ್ನೈಸಸ್ ದಟ್ ಇಟ್ಸ್ ನೈದರ್ economical nor practical to monitor every activity in an organization. ಎಲ್ಲ ಆಕ್ಟಿವಿಟಿಗಳನ್ನು ಮಾನಿಟರ್ ಮಾಡುವಲ್ಲಿ ಯಾವ ಲಾಭವೂ ಇಲ್ಲ, ಅಥವಾ ಎಲ್ಲ ಆಕ್ಟಿವಿಟಿಗಳನ್ನು ಮಾನಿಟರ್ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಇದನ್ನ ನಾವು ಕ್ರಿಟಿಕಲ್ ಪಾಯಿಂಟ್ ಇಂದ ಕಲಿತೀವಿ. ನೆಕ್ಸ್ಟ್ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್, ಇದನ್ನ MBE ಅಂತ ಕರಿತೀವಿ. ಸೊ ಓನ್ಲಿ ಸಿಗ್ನಿಫಿಕೆಂಟ್ ಡಿವಿಯೇಷನ್ ದಟ್ ಎಕ್ಸೀಡ್ಸ್ ಪರ್ಮಿಸಬಲ್ ಲಿಮಿಟ್ ಆರ್ ಬ್ರಾಟ್ ಟು ಮ್ಯಾನೇಜ್ಮೆಂಟ್ಸ್ ಅಟೆನ್ಷನ್. ಎಲ್ಲವನ್ನು ನಾವು ಟಾಪ್ ಮ್ಯಾನೇಜ್ಮೆಂಟ್ಗೆ, ಸರ್ ಅವನಿವತ್ತು 5 ನಿಮಿಷ ಬ್ರೇಕ್ ತಗೊಂಡು ಹೊರಗಡೆ ಹೊಟ್ಟೋದ, ಸರ್ ಅವನಿವತ್ತು ಯಾವುದೋ ಎಂಪ್ಲಾಯಿ ಹತ್ರ ಜಗಳ ಆಡ್ದ, ಸರ್ ಅವನೇನೋ ಮೋಸ ಮಾಡ್ತಾ ಇದ್ದಾನೆ, ಎಲ್ಲವನ್ನು ನಾನು ಟಾಪ್ ಮ್ಯಾನೇಜ್ಮೆಂಟ್ ಹತ್ರ ತಗೊಂಡು ಹೋಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಕೇಳುವಷ್ಟು ಟೈಮೂ ಅವರಿಗಿಲ್ಲ. ಆದರೆ ಎಲ್ಲಿ ನಿಜವಾಗ್ಲೂ ನಾನು ಟಾಪ್ ಮ್ಯಾನೇಜ್ಮೆಂಟ್ಗೆ ವಿಷಯವನ್ನ ಮುಟ್ಟಿಸ್ಬೇಕು, ಅಲ್ಲಿ ಅದನ್ನ ಹೇಳಲೇಬೇಕಾಗತ್ತೆ. ಆ ಕೀ ರಿಸಲ್ಟ್ ಏರಿಯಾಸ್ ಆಗಿರ್ಬೋದು, ಆ KPIಗಳಾಗಿರ್ಬೋದು, ಹೇಗೆ ಎಕ್ಸಾಕ್ಟ್ ಆಗಿ ಆಗ್ತಾ ಇದೆ ಅಂತ ಕೆಲವೊಮ್ಮೆ ಅವರಿಗೆ ಹೇಳಲೇಬೇಕಾಗತ್ತೆ. ಅಂತಹ ಸಂದರ್ಭಗಳಲ್ಲಿ ನಾವು ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್ MBE ಅಂತಕ್ಕಂಥ ಸ್ಟ್ರಾಟಜಿಯನ್ನ ಉಪಯೋಗಿಸ್ತೇವೆ. ಸೊ ದಿಸ್ ಪ್ರಿನ್ಸಿಪಲ್ ಇಸ್ ಬೇಸ್ಡ್ ಆನ್ ಬಿಲೀಫ್ ದಟ್ attempting to control everything results in controlling nothing. ಸೊ ಯಾವುದನ್ನ ಬೇಕು ಅದನ್ನ ಮಾತ್ರ ಟಾಪ್ ಮ್ಯಾನೇಜ್ಮೆಂಟ್ಗೆ ಹೇಳಿದ್ರೆ ಸಾಕು. ನಾನು ಎಲ್ಲವನ್ನೂ ಕಂಟ್ರೋಲ್ ಮಾಡಲಿಕ್ಕೆ ಹೋದ್ರೆ ಅದು ಬ್ಯಾಕ್ ಸ್ಲ್ಯಾಶ್ ಆಗಿ ಎಲ್ಲವೂ ಆರ್ಗನೈಸೇಷನ್ಗೆ ಹೊಡೆಯುತ್ತೆ, ಆಬ್ಜೆಕ್ಟಿವ್ಸ್ಗಳು ಮಿಸ್ ಆಗತ್ವೆ. ಅದನ್ನ ಮಾಡೋ ಹಾಗಿಲ್ಲ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಫಾಲೋ ಮ್ಯಾನೇಜ್ಮೆಂಟ್ ಬೈ ಎಕ್ಸೆಪ್ಷನ್. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಅಡ್ವಾಂಟೇಜಸ್ ಆಫ್ ಕ್ರಿಟಿಕಲ್ ಪಾಯಿಂಟ್ ಕಂಟ್ರೋಲ್, CPC. ಸೊ ಕ್ರಿಟಿಕಲ್ ಪಾಯಿಂಟ್ ಕಂಟ್ರೋಲ್ ಅಂದ್ರೆ ನಮ್ಮ ಕೀ ರಿಸಲ್ಟ್ ಏರಿಯಾಗಳನ್ನ ಅನಲೈಸ್ ಮಾಡ್ತಕ್ಕಂಥದ್ರಲ್ಲಿ ಯಾವ ಅಡ್ವಾಂಟೇಜ್ಗಳಿವೆ? ಮೊದಲನೆಯದು ಟೈಮ್ ಎಫಿಷಿಯನ್ಸಿ. So it saves managers time and effort by focusing only on significant deviation. ನಾನೊಂದಿಷ್ಟು KRAs ಅಂದ್ರೆ ಕೀ ರಿಸಲ್ಟ್ ಏರಿಯಾಗಳನ್ನ ಕೊಟ್ಟಿದ್ದೀನಿ. ಆ ಕೀ ರಿಸಲ್ಟ್ ಏರಿಯಾಗಳಲ್ಲಿ ಎಂಪ್ಲಾಯಿ ಪರ್ಫಾರ್ಮ್ ಮಾಡಿದ್ರೆ, ಎಂಪ್ಲಾಯಿ ತನ್ನ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ಕೊಟ್ರೆ ಸಾಕು. ನಾನ್ಯಾಕೆ ಕೂತ್ಕೊಂಡು ಎಲ್ಲ ಡಿವಿಯೇಷನ್ಗಳನ್ನು ಚೆಕ್ ಮಾಡಬೇಕು? ಅದರಿಂದ ನನ್ನ ಕಂಪನಿಗಾಗಿರ್ಬೋದು, ನನಗಾಗಿರ್ಬೋದು ಯಾವುದೇ ಲಾಭ ಕಾಣಿಸ್ತಾ ಇಲ್ಲ. ಸೊ ಆದ ಕಾರಣ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಟೈಮ್ ಎಫಿಷಿಯನ್ಸಿ ಆಫ್ CPC. ಕ್ರಿಟಿಕಲ್ ಪಾಯಿಂಟ್ ಕಂಟ್ರೋಲಿನಿಂದ, ಕ್ರಿಟಿಕಲ್ ಪಾಯಿಂಟ್ ಮೆಥಡ್ ಅನ್ನ ಫಾಲೋ ಮಾಡೋದ್ರಿಂದ ಕೀ ರಿಸಲ್ಟ್ ಏರಿಯಾಗಳನ್ನ ಕಂಟ್ರೋಲ್ ಮಾಡಿದ್ರೆ ಸಾಕು. ಎಲ್ಲವನ್ನು ಎಲ್ಲರೂ ಕಂಟ್ರೋಲ್ ಮಾಡತಕ್ಕಂತಹ ಯಾವ ಅವಶ್ಯಕತೆಯೂ ಇಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಫೋಕಸ್ ಆನ್ ಪ್ರಯಾರಿಟೀಸ್, ಡೈರೆಕ್ಟ್ ಮ್ಯಾನೇಜರಿಯಲ್ ಅಟೆನ್ಷನ್ ಟು ಇಂಪಾರ್ಟೆಂಟ್ ಏರಿಯಾಸ್ ಫಾರ್ ಬೆಟರ್ ಯುಟಿಲೈಸೇಷನ್ ಆಫ್ ಟ್ಯಾಲೆಂಟ್. ಇದನ್ನ ನಾವು ನಮ್ಮ ಕರೆಂಟ್ ಸಿನಾರಿಯೋಗೆ ಹೊಂದಿಸ್ಕೊಂಡ್ರೆ ನಮ್ಮ ಕಾಲೇಜ್, ಸ್ಕೂಲ್ಗಳು ಮತ್ತು ಯೂನಿವರ್ಸಿಟಿಗಳಲ್ಲಿ ಆಗ್ತಾ ಇರತಕ್ಕಂತಹ ಕೆಲಸಗಳು, ನಮ್ಮ ಟೀಚರ್ಗಳನ್ನ, ಲೆಕ್ಚರರ್ಗಳನ್ನ, ಪ್ರೊಫೆಸರ್ಗಳನ್ನ ಹಲವಾರು ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್ಗೆ ಮ್ಯಾನೇಜ್ಮೆಂಟ್ಗಳು ಬಳಸ್ಕೊಳ್ತಾ ಇವೆ. ಅವರನ್ನ ಹಲವಾರು ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು,
ತೊಡಗಿಸ್ತಾ ಇರುವ ಕಾರಣ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳಲ್ಲಿ ಕೊಲಿಗಳ ನಡುವೆ ಜಗಳಗಳು ಜಾಸ್ತಿ ಆಗ್ತಾ ಇವೆ. ನಾನು ಕೆಲಸ ಜಾಸ್ತಿ ಮಾಡದ್ನ, ನೀನು ಕೆಲಸ ಜಾಸ್ತಿ ಮಾಡಿದ್ಯಾ ಅನ್ನೋ ಕಾಂಪಿಟೇಷನ್ಗೆ ಇಳಿತಾ ಇದ್ದಾರೆ. ಆಕ್ಚುಲಿ ಅವರ ಕೆಲಸ ಪಾಠ ಮಾಡೋದು, ಆದ್ರೆ ಅವರ ಫೋಕಸ್ ಅಡ್ಮಿನಿಸ್ಟ್ರೇಷನ್ ಕಡೆ ಹೋಗ್ತಾ ಇದೆ. ಇದರಿಂದ ಮಕ್ಕಳಿಗೆ ಮೋಸ ಆಗುತ್ತೆ. ಅಗೇನ್, ಇಂತಹ ಜಾಗದಲ್ಲಿ ಕ್ರಿಟಿಕಲ್ ಪಾಯಿಂಟ್ ಕಂಟ್ರೋಲ್ ಅನ್ನ ತಂದಾಗ ಪ್ರಯಾರಿಟಿಯ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ, ಪ್ರಯಾರಿಟಿ ಅಲ್ಲದೆ ಇರೋದಕ್ಕೆ ಫೋಕಸ್ ಕೂಡ ಕೊಡೋದಿಲ್ಲ. ನೆಕ್ಸ್ಟ್, ಡೆಲಿಗೇಷನ್ ಬೆನಿಫಿಟ್ಸ್ ಏನು? leaves routine problems to subordinates, facilitating delegation and improving morale. ಸೊ ಕೆಲವೊಮ್ಮೆ ಏನಾಗುತ್ತೆ, ನಾನು ಒಂದಿಷ್ಟು ಕೆಲಸಗಳನ್ನ ನನ್ನ ಸಬಾರ್ಡಿನೇಟ್ಗೆ ಕೊಟ್ಟು, ಅಪ್ಪ ನನ್ನ ಬದಲು ನೀನು ಈ ಕೆಲಸವನ್ನ ಮಾಡು ಅಂತ ಅವನಿಗೆ ಮೋಟಿವೇಶನ್ ಕೊಟ್ಟಾಗ, ಬಾಸ್ ನನ್ನ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದಾರೆ, ಅವರ ಕೆಲಸವನ್ನ ನನಗೆ ಕೊಡ್ತಾ ಇದ್ದಾರೆ, ನಮ್ಮ ಸುಪೀರಿಯರ್ ನನ್ನನ್ನು ತುಂಬಾ ನಂಬಿದ್ದಾರೆ, ಅವ್ರ ಕೆಲಸ ಎಲ್ಲ ನನಗೆ ಕೊಡ್ತಾ ಇದ್ದಾರೆ, ನಾನು ಅಚ್ಚುಕಟ್ಟಾಗಿ ಮಾಡಬೇಕು, ಅವರ ಫುಲ್ ಇಂಪ್ರೆಸ್ ಮಾಡಬೇಕು. This is a very good method of attracting employees. So ಇದಕ್ಕೇನಂತೀವಿ? ಡೆಲಿಗೇಷನ್ ಬೆನಿಫಿಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಟೈಮ್ಲಿ ಆಕ್ಷನ್ ಐಡೆಂಟಿಫೈಸ್ ಕ್ರಿಟಿಕಲ್ ಪ್ರಾಬ್ಲಮ್ಸ್ ರಿಕ್ವೈರಿಂಗ್ ಇಮ್ಮಿಡಿಯೇಟ್ ಅಟೆನ್ಷನ್ ಟು ಕೀಪ್ ದ ಆರ್ಗನೈಸೇಷನ್ ಆನ್ ಟ್ರ್ಯಾಕ್. ನಾನಿದಾಗಲೇ ಹೇಳಿದ ಹಾಗೆ ಕೀ ರಿಸಲ್ಟ್ ಏರಿಯಾಗಳ ಮೇಲೆ ಮಾತ್ರ ಫೋಕಸ್ ಮಾಡಿದಾಗ ನಮಗೆ ಟೈಮ್ಲಿ ಆಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ. ಎಲ್ಲವನ್ನು ಎಲ್ಲರೂ ಫೋಕಸ್ ಮಾಡಿ ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ಇಲ್ಲಿ ನಾವು ಕಲಿತಾ ಇರ್ತಕ್ಕಂಥದ್ದು. ನೆಕ್ಸ್ಟ್, ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್, ಕಾಮನ್ ಕಾಸಸ್ ಆಫ್ ಡಿವಿಯೇಷನ್. ನಾವೇನು ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡಿರ್ತೀವಿ, ಆಕ್ಚುಲಿ ಏನು ಪರ್ಫಾರ್ಮೆನ್ಸ್ ನಡೆದಿದೆ ಅಂದ್ರೆ ಮೆಷರ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್, ಇದೆರಡರ ನಡುವೆ ವ್ಯತ್ಯಾಸ ಬರಲಿಕ್ಕೆ ಕಾರಣ ಏನು? ಹಾಗಾದ್ರೆ ನಾನು ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ ಅಷ್ಟು ಹೈ ಸೆಟ್ ಮಾಡಿದ್ದೀನ, ಅಥವಾ ನನ್ನ ಎಂಪ್ಲಾಯೀಸ್ ಅಷ್ಟು ಕೆಟ್ಟದಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರಾ? ಇವೆರಡರ ನಡುವಿನ ವ್ಯತ್ಯಾಸಕ್ಕೆ ಕಾರಣ ಏನು? ಮೊದಲನೆಯದು ಅನ್ರಿಯಲಿಸ್ಟಿಕ್ ಸ್ಟ್ಯಾಂಡರ್ಡ್ಸ್. ಒಬ್ಬ ಮ್ಯಾನೇಜರ್ ಆಗಿ ನಾನು ಕೆಲಸಗಾರರಿಗೆ ಟಾರ್ಗೆಟ್ ಅನ್ನ ಕೊಟ್ಟಾಗ ಅವರ ಟಾರ್ಗೆಟ್ ರಿಯಲಿಸ್ಟಿಕ್ ಆಗಿರಬೇಕು, ಅಚೀವಬಲ್ ಆಗಿರಬೇಕು. ಈಗ ನಾನು ನಿಮ್ಮ ಎಲ್ಲ ಮಕ್ಕಳಿಗೂ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ 5 ಲಕ್ಷ ಮಕ್ಕಳು ಕಾಮರ್ಸ್ ಎಕ್ಸಾಮ್ ಅನ್ನ 2026ರಲ್ಲಿ ಬರೀತಾರೆ. 5 ಲಕ್ಷ ಮಕ್ಕಳು 600ಕ್ಕೆ 600 ತೆಗಿಲೇಬೇಕು ಅಂತ ಒಂದು ಸರ್ಕ್ಯುಲರ್ ಹೊರಡಿಸ್ಬಿಟ್ರೆ ಹೇಗೆ ಸಾಧ್ಯ? ಒಂದು ಮಗುವಿಗೆ ಪೇಂಟಿಂಗ್ ನಲ್ಲಿ ಇಷ್ಟ ಇರುತ್ತೆ, ಒಂದು ಮಗು ಸಿಂಗಿಂಗ್ ನಲ್ಲಿ ಬೆಸ್ಟ್ ಆಗಿರುತ್ತೆ, ಮತ್ತೊಂದು ಮಗು ಡ್ಯಾನ್ಸಿಂಗ್ ನಲ್ಲಿ ಅತ್ಯುತ್ತಮವಾಗಿ ಪರ್ಫಾರ್ಮ್ ಮಾಡುತ್ತೆ, ಇನ್ಯಾರೋ ನಾಟಕವನ್ನ ಇಷ್ಟಪಡ್ತಾರೆ, ಮತ್ಯಾರೋ ಕ್ಯಾಮರಾವನ್ನ ಇಷ್ಟಪಡ್ತಾರೆ, ಮತ್ಯಾರೋ ಓದೋದನ್ನ ಇಷ್ಟಪಡ್ತಾರೆ. ಅವರವರದೇ ಆದ ಫೀಲ್ಡ್ಗಳಲ್ಲಿ ಅವರವರಿಗೆ ಟ್ಯಾಲೆಂಟ್ ಇರುತ್ತೆ. ಎಲ್ಲರಿಗೂ ನಾನು ಒಂದು ಟಾರ್ಗೆಟ್ ಅನ್ನ ಕೊಟ್ಟು ನೀವು ಇದನ್ನೇ ಮಾಡಬೇಕು ಅಂದ್ರೆ ಅದು ಹೇಗೆ ಸಾಧ್ಯ? ಸೊ ಮೊದಲನೆಯದಾಗಿ ಯಾಕೆ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸಿಗೆ ಮತ್ತು ಆಕ್ಚುವಲ್ ಪರ್ಫಾರ್ಮೆನ್ಸ್ಗೆ ವ್ಯತ್ಯಾಸ ಬರುತ್ತೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಅನ್ರಿಯಲಿಸ್ಟಿಕ್ ಸ್ಟ್ಯಾಂಡರ್ಡ್ಸ್. ಎರಡನೆಯದು ಡಿಫೆಕ್ಟಿವ್ ಪ್ರೋಸೆಸ್. ನೋಡಿ, ನಾವು ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಪ್ರೋಸೆಸ್, ಒಂದು ಫಂಕ್ಷನ್ ಅನ್ನ ಸೆಟ್ ಮಾಡಿದಾಗ ಆ ಪ್ರೋಸೆಸ್ ಪರ್ಫೆಕ್ಟ್ ಆಗಿರಬೇಕು. ಯಾಕೆಂದ್ರೆ ಹಲವಾರು ಎಂಪ್ಲಾಯೀಸ್ಗಳು, ಹಲವಾರು ಡಿಪಾರ್ಟ್ಮೆಂಟ್ಗಳು ಆ ಪ್ರೋಸೆಸ್ ಅನ್ನ ನಂಬಿಕೊಂಡು ಕೆಲಸವನ್ನ ಮಾಡ್ತಾ ಇರ್ತಾರೆ. ನಾವು ಆ ಪ್ರೋಸೆಸ್ ಅಲ್ಲೇ ಫ್ಲಾಗಳನ್ನ ತಂದಾಗ, ನಾವು ಆ ಪ್ರೋಸೆಸ್ ಅಲ್ಲೇ ಡಿಫೆಕ್ಟ್ಗಳನ್ನ ತಂದಾಗ ಯಾರಿಗೂ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡಿಫೆಕ್ಟಿವ್ ಪ್ರೋಸೆಸ್ ಇಸ್ ದ ಸೆಕೆಂಡ್ ರೀಸನ್ ಯಾಕೆ ಆಕ್ಚುವಲ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಇವೆರಡರ ನಡುವೆ ವ್ಯತ್ಯಾಸ ಬರಲಿಕ್ಕೆ. ನೆಕ್ಸ್ಟ್, ಇನ್ಆಡಿಕ್ವೇಟ್ ರಿಸೋರ್ಸಸ್. ನೋಡಿ, ಈ ಒಂದು ಪಾಪ್ಯುಲರ್ ಪ್ರಾವರ್ಬ್ ಇದೆ, ಅ ಕ್ಯಾಪ್ಟನ್ ಇಸ್ ಆಸ್ ಗುಡ್ ಆಸ್ ಹಿಸ್ ರಿಸೋರ್ಸಸ್. ಅಂದ್ರೆ ಏನರ್ಥ? ಒಂದು ಸಂಸ್ಥೆ ಅತ್ಯುತ್ತಮವಾಗಿ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಆ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ರಿಸೋರ್ಸಸ್ಗಳು ಹೇಗಿವೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಈಗ ಒಂದು ಕ್ಲಾಸ್ ರೂಮ್ನಲ್ಲಿ ನಾನು ಎಲ್ಲರಿಗೂ ಪಾಠ ಮಾಡಬೇಕಾದ್ರೆ ಎಲ್ಲರಿಗೂ ಕೈಲೂ 600 ತೆಗಿಸ್ಲೇಬೇಕು ಅಂದ್ರೆ ಆ ಮಕ್ಕಳು ಅಷ್ಟೇ ಬುದ್ಧಿವಂತರಾಗಿರ್ಬೇಕು. ಅತ್ಯದ್ಭುತವಾದ ಮೇಷ್ಟ್ರನ್ನ ತಂದು ಎಲ್ಲರನ್ನು ಕೂಡಿಸ್ಬಿಟ್ಟು ನೀನ್ ಎಲ್ಲರ ಕೈಲೂ 600 ತೆಗ್ಸು ಅಂದ್ರೆ ಯಾವ ಮೇಷ್ಟ್ರ ಕೈಲೂ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಅ ಟೀಚರ್ ಇಸ್ ಓನ್ಲಿ ಆಸ್ ಗುಡ್
ಆಸ್ ಹಿಸ್ ಸ್ಟೂಡೆಂಟ್ಸ್ ಅವರ ಶಿಷ್ಯರು ಎಷ್ಟು ಅತ್ಯುತ್ತಮವಾಗಿ ಒಬ್ಬ ಗುರುವಿಗೆ ಸಿಗ್ತಾನೋ ಆ ಗುರು ಅಷ್ಟು ಮೇಲೆ 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 ಹೋಗಿ ಅಚೀವ್ಮೆಂಟ್ಗಳನ್ನು ಮಾಡಲಿಕ್ಕೆ ಸಾಧ್ಯ. ದ ಸೇಮ್ ವಿಲ್ ಅಪ್ಲೈ ಫಾರ್ ಎನ್ ಆರ್ಗನೈಸೇಷನ್. ಒಂದು ಸಂಸ್ಥೆಯಲ್ಲಿ ಹಲವಾರು ರಿಸೋರ್ಸಸ್ಗಳನ್ನ ಇನ್ಅಡಿಕ್ವೇಟ್ ಆಗಿ ಇಟ್ಕೊಂಡು ನೀನು ಅದು ಮಾಡು, ಈ ಕೆಲಸ ಮಾಡು, ಈ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನೀನು ಸಂಪನ್ಮೂಲಗಳನ್ನ ಕೊಟ್ಟಾಗ್ತಾನೆ ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ. ನೀವು ಸಂಪನ್ಮೂಲಗಳನ್ನೇ ಕೊಡಲಿಲ್ಲ ಅಂದ್ರೆ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ? ದಟ್ ವಿಲ್ ರಿಸಲ್ಟ್ ಇನ್ ವೇರಿಯೇಷನ್. ನೆಕ್ಸ್ಟ್ ನೋಡೋದಾದ್ರೆ ಸ್ಟ್ರಕ್ಚರಲ್ ಡ್ರಾಬ್ಯಾಕ್ಸ್. ಇದು ಬಹಳ ಇಂಡಿಯನ್ ಕಂಪನಿಗಳಲ್ಲಿ ಸತ್ಯ. ಕೆಲವೊಮ್ಮೆ ಏನಾಗುತ್ತೆ, ಎಂಪ್ಲಾಯೀಸ್ ಕೊಲೀಗ್ಗಳಿಗೆ ಪ್ರೊಫೆಷನಲ್ ಜೆಲಸಿ ಅಂತಕ್ಕಂಥದ್ದು ಬಹಳ ಇರುತ್ತೆ. ಇದು ನನ್ನನ್ನು ಸೇರಿಸಿ ಇಡೀ ಜಗತ್ತಿನಲ್ಲಿ ಇದು ಸತ್ಯ. ಇಟ್ ಈಸ್ ಅ ಹ್ಯೂಮನ್ ಟೆಂಡೆನ್ಸಿ. ನನ್ನ ಜೊತೆ ಯಾರೋ ಇನ್ನೊಬ್ಬ ಕೊಲೀಗ್ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿರ್ಬೋದು, ಅದು ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವರು ಒಂದು ಚೂರು ಬೆಳೀತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಬೇರೆ ಕೊಲೀಗ್ಸು ಬೇರೆ ಎಂಪ್ಲಾಯೀಸ್ ಏನು ಮಾಡ್ತಾರೆ, ಅವರನ್ನ ಕೆಳಗಿಳಿಸ್ಲಿಕ್ಕೆ ನೋಡ್ತಾರೆ. ಒಂದು ಎಂಪ್ಲಾಯಿ ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ ಅಂದ್ರೆ ಹಿ ಈಸ್ ಅನ್ ಅಸೆಟ್ ಟು ದಿ ಆರ್ಗನೈಸೇಷನ್. ಅವನನ್ನ ಉಳಿಸ್ಕೊಳ್ಳಿಕ್ಕೆ ಸಂಸ್ಥೆ ಎಲ್ಲ ಹೋರಾಟಗಳನ್ನು ಮಾಡಬೇಕು. ಆ ರೀತಿ ಹೋರಾಟಗಳನ್ನ ಸಂಸ್ಥೆ ಮಾಡೋದಿಲ್ಲ. ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅವನ ಮೇಲೆ ಯಾವಾಗಲೂ ಹೋಗಿ ಕಂಪ್ಲೇಂಟ್ ಹೇಳ್ತಾರೆ. ಅಂಥವರನ್ನ ಸಂಸ್ಥೆ ಮುಂದುಕೊಂಡು ಅಂಥವರಿಗೆ ಪ್ರಮೋಷನ್ಗಳನ್ನು ಕೊಟ್ಟು ಮುಂದಿಟ್ಕೊಂಡು ಅವರನ್ನ ಬೆಳೆಸಿದಾಗ ಈ ವ್ಯಕ್ತಿಗೆ ಅವಮಾನ ಅನಿಸುತ್ತೆ, ಈ ವ್ಯಕ್ತಿಯ ಮನಸ್ಸಿಗೆ ಬೇಜಾರಾಗುತ್ತೆ, ಅವನು ಆರ್ಗನೈಸೇಷನ್ ಅನ್ನ ಬಿಟ್ಟು ಹೋಗ್ತಾನೆ, ಪರ್ಫಾರ್ಮೆನ್ಸ್ಗಳ ವೇರಿಯೇಷನ್ ಆಗುತ್ತೆ. ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನಾವು ಬಾಸ್ಗಳಿಗೆ ಕಮ್ಯುನಿಕೇಟ್ ಮಾಡಬೇಕು, ಯಾವಾಗ ಕಂಪ್ಲೇಂಟ್ಗಳನ್ನು ರೇಸ್ ಮಾಡಬೇಕು, ಯಾವ ರೀತಿಯೆಲ್ಲ ಇದನ್ನು ಮೇಂಟೈನ್ ಮಾಡಬೇಕು, ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಎನ್ವಿರಾನ್ಮೆಂಟಲ್ ಅಂದರೆ ಇದು ಮರ ಗಿಡಗಳ ಪ್ರಶ್ನೆ ಅಲ್ಲ. ಎನ್ವಿರಾನ್ಮೆಂಟಲ್ಲಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಇಂಟರ್ನಲ್ ಎನ್ವಿರಾನ್ಮೆಂಟ್ ಎರಡೂ ಇದೆ. ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂದರೆ ನಾನು ಹೇಳಿದ ಹಾಗೆ ಎಕ್ಸ್ಟರ್ನಲ್ ಫೋರ್ಸಸ್, ಅದು ಪೊಲಿಟಿಕಲ್ ಫೋರ್ಸಸ್ ಆಗಿರ್ಬೋದು, ಲೀಗಲ್ ಫೋರ್ಸಸ್ ಆಗಿರ್ಬೋದು, ಟೆಕ್ನಿಕಲ್ ಫೋರ್ಸಸ್, ಟೆಕ್ನಾಲಜಿಕಲ್ ಫೋರ್ಸಸ್, ಸೋಷಿಯಲ್ ಫೋರ್ಸಸ್ ಆಗಿರ್ಬೋದು, ಇವೆಲ್ಲ ಎಕ್ಸ್ಟರ್ನಲ್ ಫೋರ್ಸಸ್ ಆಗುತ್ತೆ. ಇಂಟರ್ನಲ್ ಫೋರ್ಸಸ್ ಅಂದ್ರೆ ಹಲವಾರು ಸಂಸ್ಥೆಯ ಒಳಗಿನ ಪ್ರಾಬ್ಲಮ್ಗಳು. ಸೊ ಸಂಸ್ಥೆಯ ಹೊರಗಿನ ಪ್ರಾಬ್ಲಮ್ಗಳು, ಸಂಸಾರದಲ್ಲಿ ಏನೋ ದುಃಖ ಇರ್ಬೋದು, ಏನೋ ಜಗಳಗಳಾಡ್ಕೊಂಡಿರ್ಬೋದು, ಬೇರೆ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಯಾವುದೇ ಸಮಸ್ಯೆಗಳಿರ್ಬೋದು. ಕಂಪನಿಯ ಒಳಗೆ ಕೊಲೀಗ್ಸ್ ಹತ್ರ ಚೆನ್ನಾಗಿ ಮಾತಾಡದೇ ಇರ್ಬೋದು, ಜಗಳಗಳಾಡ್ಕೊಂಡಿರ್ಬೋದು, ಎಲ್ಲರೂ ಈ ವ್ಯಕ್ತಿಯನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಅಂತ ಟಾರ್ಗೆಟ್ ಮಾಡಿರ್ಬೋದು. ಇವೆಲ್ಲ ಕಾರಣಗಳಿಂದ ಆಕ್ಚುವಲ್ ಪರ್ಫಾರ್ಮೆನ್ಸ್ ಮತ್ತು ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಗಳ ನಡುವೆ ವ್ಯತ್ಯಾಸ ಬರುತ್ತೆ. ಇದನ್ನ ಅನಲೈಸ್ ಮಾಡಿ ಕಾಮನ್ ಕಾಸಸ್ ಅನ್ನ ಕಂಡುಹಿಡಿತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಸ್ಟೆಪ್ಪು ಟೇಕಿಂಗ್ ಕರೆಕ್ಟಿವ್ ಆಕ್ಷನ್ಸ್. ಹಲವಾರು ಡಿವಿಯೇಷನ್ಗಳು ಹೇಗೆ ಆಗತ್ವೆ ಅಂತ ಕಂಡುಹಿಡಿದ್ವಿ. ಆ ಡಿವಿಯೇಷನ್ಗಳಿಗೆ ಬರ್ತಕ್ಕಂಥ ಹಲವಾರು ಫ್ಯಾಕ್ಟರ್ಗಳನ್ನು ಅನಲೈಸ್ ಮಾಡಿದ್ವಿ. ಅದನ್ನು ಒಂದು ರಿಪೋರ್ಟ್ಗೆ ಹಾಕಿ ಬಿಟ್ಟುಬಿಟ್ರೆ ಸಾಲದು, ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಟೇಕಿಂಗ್ ಕರೆಕ್ಟಿವ್ ಆಕ್ಷನ್ ಅಂತ ಕರಿತೀವಿ. ಸೊ ದ ಫೈನಲ್ ಸ್ಟೆಪ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್ ಇನ್ವಾಲ್ವ್ಸ್ implementing measures to address deviations. When deviations are within acceptable limits, no action is needed. When significant deviations in important areas requires immediate attention to prevent recurrence and ensure standards are met. ಹಲವಾರು ಬಾರಿ ಸಣ್ಣ ಸಣ್ಣ ಮಿಸ್ಟೇಕ್ಗಳಾಗಿರುತ್ತೆ, ಅದಕ್ಕೇನು ದೊಡ್ಡ ವಿಷಯ ಮಾಡಿ ಅವರನ್ನ ಬೈದು ಕರೆಕ್ಟ್ ಮಾಡತಕ್ಕಂಥ ಅವಶ್ಯಕತೆಗಳಿಲ್ಲ. ಹೇಳ್ಬಿಟ್ರೆ ಅವರೇ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊಳ್ತಾರೆ. ಆದರೆ ತೀರಾ ಎಲ್ಲಾದ್ರೂ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅಂತಹ ಸಮಯದಲ್ಲಿ ಅವರನ್ನ ಕರೆಕ್ಟ್ ಮಾಡತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗುತ್ತೆ. ಅಕಸ್ಮಾತ್ ಹಾಗೆ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವರು ಆ ದೊಡ್ಡ ದೊಡ್ಡ ಮಿಸ್ಟೇಕ್ಗಳನ್ನು ರಿಪೀಟ್ ಮಾಡುವಂತಹ ಸಾಧ್ಯತೆಗಳಿದೆ. ಆದ ಕಾರಣ ಟೇಕಿಂಗ್ ಕರೆಕ್ಟಿವ್ ಆಕ್ಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಸೊ ನಮ್ಮ ಕರೆಕ್ಟಿವ್ ಆಕ್ಷನ್ಗಳಿಗೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನೋಡೋದಾದ್ರೆ, ಡಿವಿಯೇಷನ್ ಆಫ್ ಪುವರ್ ಪ್ರಾಡಕ್ಟ್ ಕ್ವಾಲಿಟಿ. ಇದಕ್ಕೆ ಪಾಸಿಬಲ್ ಕಾಸಸ್ ಏನಿರಬಹುದು?
ರಾ ಮೆಟೀರಿಯಲ್ ಕೆಟ್ಟದಾಗಿರ್ಬೋದು, ಮೆಷಿನರಿ ಹಾಳಾಗೋಗಿರ್ಬೋದು, ಅನ್ಸ್ಕಿಲ್ಡ್ ಲೇಬರ್, ಅದನ್ನು ಹೇಗೆ ಉಪಯೋಗಿಸೋದು ಅನ್ನೋದೇ ಲೇಬರ್ ಗೊತ್ತಿಲ್ಲದೆ ಇರ್ಬೋದು. ಇದಕ್ಕೆ ಕರೆಕ್ಟಿವ್ ಮೆಷರ್ ಏನು? ಚೇನ್ ಸಪ್ಲೈಯರ್. ಈಗ ಯಾರೋ ಒಬ್ಬ ವ್ಯಕ್ತಿ ನಿನಗೆ ರಾ ಮೆಟೀರಿಯಲ್ ಕೆಟ್ಟದಾಗಿ ಕೊಡ್ತಾ ಇದ್ದಾನೆ ಅಂದ್ರೆ ಅವನ ಹತ್ರ ಯಾಕೆ ಪರ್ಚೇಸ್ ಮಾಡ್ತೀಯಾ? ವೆಂಡರನ್ನ ಚೇಂಜ್ ಮಾಡು. ನೆಕ್ಸ್ಟ್, ಮೆಷಿನರಿ ಕೆಟ್ಟೋಗಿದೆ ಅಂದ್ರೆ ರಿಪೇರಿ ಮಾಡಿಸು, ಅದನ್ನ ಸರಿಪಡಿಸು. ಆಗಲಿಲ್ಲ ಅಂದ್ರೆ ಹೊಸ ಮೆಷಿನರಿಯನ್ನ ತೆಗೆದುಕೊಂಡು ಬಾ. ಯಾವುದೋ ಒಬ್ಬ ಲೇಬರ್ ಅನ್ಸ್ಕಿಲ್ಡ್ ಆಗಿದ್ದಾನೆ, ಅವನಿಗೆ ಅದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಅವನಿಗೆ ಟ್ರೈನಿಂಗ್ ಕೊಡು. ಅವನನ್ನ ಕೆಲಸದಿಂದ ಕಿತ್ತಾಕೋದಷ್ಟೇ ಅದಕ್ಕೆ ಆಪ್ಷನ್ ಅಲ್ಲ, ಅವನನ್ನ ಸರಿ ಮಾಡು, ಟ್ರೈನಿಂಗ್ ಕೊಡು. ನೆಕ್ಸ್ಟ್ ಟೈಮ್ ಅವನು 10 ಪಟ್ಟು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾನೆ. ನೆಕ್ಸ್ಟ್ ನೋಡೋದಾದ್ರೆ ಡಿಕ್ಲೈನಿಂಗ್ ಸೇಲ್ಸ್, ಮತ್ತೊಂದು ಎಕ್ಸಾಂಪಲ್. ಏನಿರ್ಬೋದು ಅದಕ್ಕೆ ಉದಾಹರಣೆಯ ಕಾಸ್ಗಳು? ಮೊದಲನೆಯದು ಪುವರ್ ಕ್ವಾಲಿಟಿ ಪ್ರಾಡಕ್ಟ್ಸ್. ನಾವೇನೇನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮೇ ನಾಟ್ ಬಿ ಅಪ್ ಟು ದ ಸ್ಟ್ಯಾಂಡರ್ಡ್ಸ್. ಎರಡನೆಯದು ಇನ್ಅಡಿಕ್ವೇಟ್ ಅಡ್ವರ್ಟೈಸಿಂಗ್, ವೆರಿ ಇಂಪಾರ್ಟೆಂಟ್. ನಾವು ಅತ್ಯದ್ಭುತವಾದ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು, ಆದ್ರೆ ನಾವು ಆ ಪ್ರಾಡಕ್ಟ್ ಅನ್ನ ಸರಿಯಾಗಿ ಅಡ್ವರ್ಟೈಸ್ ಮಾಡಿ ಮಾರ್ಕೆಟ್ ಮಾಡಲಿಲ್ಲ ಅಂದ್ರೆ ಇಟ್ ಲೀಡ್ಸ್ ಟು ಡಿಕ್ಲೈನ್ ಆಫ್ ಸೇಲ್ಸ್. ನೆಕ್ಸ್ಟ್, ಹೈಯರ್ ಪ್ರೈಸ್. ಜನರು ಅಫೋರ್ಡೇ ಮಾಡಕ್ಕಾಗದೇ ಇರುವಂತ ಪ್ರೈಸ್ಗಳಲ್ಲಿ ನಾನು ನನ್ನ ಪ್ರಾಡಕ್ಟ್ಗಳನ್ನ ಹಾಕ್ಬಿಟ್ರೆ ಹೇಗೆ ಸಾಧ್ಯ? ಇದಕ್ಕೆ ಕರೆಕ್ಟಿವ್ ಆಕ್ಷನ್ ಏನು? ಮೊದಲನೆಯದು ಇಂಪ್ರೂವ್ ಪ್ರಾಡಕ್ಟ್ ಕ್ವಾಲಿಟಿ. ಸೇಲ್ಸ್ ಜಾಸ್ತಿ ಆಗಬೇಕು, ದುಡ್ಡು ಚೆನ್ನಾಗಿ ಬರಬೇಕು ಅಂದ್ರೆ ಪ್ರಾಡಕ್ಟ್ ಚೆನ್ನಾಗಿರಬೇಕು, ಕ್ವಾಲಿಟಿ ಬೆಟರ್ ಮಾಡು. ಇನ್ಅಡಿಕ್ವೇಟ್ ಅಡ್ವರ್ಟೈಸಿಂಗ್ ಮಾಡು, ಬೆಸ್ಟ್ ಮಾರ್ಕೆಟಿಂಗ್, ಹೊಡಿ ಎಲ್ಲ ಅಡ್ವರ್ಟೈಸ್ಮೆಂಟ್ಸ್. ನೆಕ್ಸ್ಟ್, ಹೈಯರ್ ಪ್ರೈಸಸ್, ರೆಡ್ಯೂಸ್ ದ ಪ್ರೈಸಸ್ ಅಂಡ್ ಆಡ್ ಫೀಚರ್. ಜನರಿಗೆ ಅಫೋರ್ಡ್ ಮಾಡಿಕೊಡ್ತಕ್ಕಂಥ ಪ್ರೈಸ್ಗಳಿಗೆ ನಾವು ಮಾರಾಟ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ಅ ಫ್ಯೂ ಎಕ್ಸಾಂಪಲ್ ಫಾರ್ ಕರೆಕ್ಟಿವ್ ಆಕ್ಷನ್ಸ್. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಟ್ರೆಡಿಷನಲ್ ಕಂಟ್ರೋಲಿಂಗ್ ಟೆಕ್ನಿಕ್ಸ್. ಇಷ್ಟೊಂದು ಕಂಟ್ರೋಲಿಂಗ್ ನ ಬಗ್ಗೆ ಮಾತಾಡಿದ್ವಿ, ಅದರ ಟೆಕ್ನಿಕ್ಗಳೇನು? ಟ್ರೆಡಿಷನಲ್ ಕನ್ವೆನ್ಷನಲ್ ದಾರಿ ಹುಡುಕೋದಾದ್ರೆ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್. ಸರ್ಕಾರಿ ಆಫೀಸ್ಗಳಲ್ಲಿ ಹಲವಾರು ಕನ್ವೆನ್ಷನಲ್ ಆರ್ಗನೈಸೇಷನ್ಗಳಲ್ಲಿ ಇದು ಬಹಳ ವರ್ಕ್ ಆಗುತ್ತೆ. ಯಾವ ರೀತಿ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಯಾವ ಯಾವ ಡಿಪಾರ್ಟ್ಮೆಂಟ್ಗಳಿಗೆ ಹೇಗೆ ಬಜೆಟ್ ಅಲೋಕೇಟ್ ಆಗಿದೆ, ಆ ಬಜೆಟ್ಗಳನ್ನು ಹೇಗೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ, ಎಷ್ಟು ಎಫಿಷಿಯೆಂಟ್ ಆಗಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ನ್ಯೂಮರಿಕಲ್ ಡೇಟಾ ಮುಖಾಂತರ, ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಗಳ ಮುಖಾಂತರ ನೋಡಬಹುದು. ನೆಕ್ಸ್ಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಯಾವುದೇ ಒಂದು ಆರ್ಗನೈಸೇಷನ್ಗೆ ಅವರ P&L ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಬಹಳ 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 ಮುಖ್ಯವಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಅಂತಕ್ಕಂಥ ಒಂದೇ ಒಂದು ಸ್ಟೇಟ್ಮೆಂಟ್ ಇಡೀ ಕಂಪನಿಯ ಜಾತಕವನ್ನೇ ಆಚೆ ಹಾಕುತ್ತೆ. ಇಟ್ ಈಸ್ ದ ಬೆಸ್ಟ್ ಕಂಟ್ರೋಲಿಂಗ್ ಟೆಕ್ನಿಕ್. ನೆಕ್ಸ್ಟ್, ಬ್ರೇಕ್ ಇವನ್ ಅನಾಲಿಸಿಸ್ ಅಂದ್ರೆ ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ರಿಲೇಶನ್ಶಿಪ್ಸ್. ನಾನು ಹಾಕ್ತಾ ಇರ್ತಕ್ಕಂತಹ ಖರ್ಚಿಗೆ ತಕ್ಕನಾದ ಲಾಭವನ್ನ ನಾನು ಪಡಿತಾ ಇದ್ದೀನಾ? ಬ್ರೇಕ್ ಇವನ್ ಅನಾಲಿಸಿಸ್ ಅದನ್ನ ನಮಗೆ ಹೇಳ್ಕೊಡುತ್ತೆ. ನೆಕ್ಸ್ಟ್, ಬಜೆಟರಿ ಕಂಟ್ರೋಲ್ ಬಹಳ ಮುಖ್ಯ. ಮನ್ಸಿಗೆ ಬಂದಷ್ಟು ದುಡ್ಡನ್ನ ಹಾಕಿ ಟಾಪ್ ಮ್ಯಾನೇಜ್ಮೆಂಟ್ ಹತ್ರ ಇಸ್ಕೊಳ್ಳೋದಲ್ಲ. ನಾವು ಹೇಗೆ ದುಡ್ಡನ್ನ ಕರೆಕ್ಟ್ ಆಗಿ ಅಲೋಕೇಟ್ ಮಾಡಿ ರಿಸೋರ್ಸಸ್ಗಳನ್ನು ಉಪಯೋಗಿಸ್ಕೊಳ್ತೀವಿ ಅಂತಕ್ಕಂಥದ್ದು ಬಜೆಟರಿ ಕಂಟ್ರೋಲ್ ಅಲ್ಲಿ ಗೊತ್ತಾಗತ್ತೆ. ಹಾಗಾದ್ರೆ ಮುಂದಿನ ಟಾಪಿಕ್ ಏನು ನೋಡೋಣ ಬನ್ನಿ. ಸೊ ಒಂದಿಷ್ಟು ಕನ್ವೆನ್ಷನಲ್ ಮೆಥಡ್ಗಳನ್ನ ಕಲ್ತ್ವಿ. ಮಾಡರ್ನ್ ಕಂಟ್ರೋಲ್ ಟೆಕ್ನಿಕ್ಸ್ ಯಾವುದು? ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್. ಇವತ್ತಿನ ಕಾಲದಲ್ಲಿ ಎಲ್ಲವನ್ನು ಜನ ಅಳಿತಕ್ಕಂಥದ್ದೇ ದುಡ್ಡಿನಿಂದ. ನಾನು ಎಷ್ಟು ಬಂಡವಾಳವನ್ನ ಹಾಕಿದ್ದೀನಿ, ಎಷ್ಟು ಬಂಡವಾಳವನ್ನ ಆಚೆ ತೆಗೆದಿದ್ದೀನಿ, ಬಹಳ ಬಹಳ ಮುಖ್ಯವಾಗುತ್ತೆ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ನೋಡೋದಾದ್ರೆ ರೇಷಿಯೋ ಅನಾಲಿಸಿಸ್, ಲಿಕ್ವಿಡಿಟಿ ರೇಷಿಯೋಸ್, ಪ್ರಾಫಿಟಬಿಲಿಟಿ ರೇಷಿಯೋಸ್, ಟರ್ನ್ ಓವರ್ ರೇಷಿಯೋಸ್, ಸಾಲ್ವೆನ್ಸಿ ರೇಷಿಯೋಸ್, ಅದರೊಳಗೆ ಡೆಟ್ ಎಕ್ವಿಟಿ ರೇಷಿಯೋ, ಹಲವಾರು ರೀತಿಯ ರೇಷಿಯೋಗಳಿವೆ. ಈ ಎಲ್ಲ ರೇಷಿಯೋ ಅನಾಲಿಸಿಸ್ಗಳನ್ನು ಮಾಡೋದ್ರಿಂದ ನಮ್ಮ ಕಂಪನಿಯ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕಂಟ್ರೋಲಿಂಗ್ ಟೆಕ್ನಿಕ್ಗಳನ್ನಾಗಿರ್ಬೋದು ಸುಲಭವಾಗಿ ಕ್ರ್ಯಾಕ್ ಮಾಡಬಹುದು. ನೆಕ್ಸ್ಟ್, ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಸಿಸ್ಟಮ್ ವೇರ್ ಮ್ಯಾನೇಜರ್ಸ್ ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ their ಡಿಪಾರ್ಟ್ಮೆಂಟ್ಸ್ ಆಕ್ಟಿವಿಟೀಸ್. ಸೊ ಯಾಕೆ ಇವತ್ತಿನ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಮ್ಯಾನೇಜರ್ಗಳು ಸರ್ವಾಧಿಕಾರ ಮಾಡ್ತಾರೆ ಅಂದ್ರೆ ಒಂದು ರೀತಿಯಲ್ಲಿ ಇದು ಕೂಡ ಕಾರಣ.
ಇವತ್ತು ಅವರು ಪರ್ಫಾರ್ಮೆನ್ಸ್ ಅನ್ನ ಟೀಮ್ ಮೆಂಬರ್ಸ್ ಮುಖೇನ ತೋರಿಸ್ಲಿಲ್ಲ ಅಂದ್ರೆ ಅವರ ಚೇರಿಗೆ ಕುತ್ತು ಬರಬಹುದು. ಆದ ಕಾರಣ ಅವರು ಸರ್ವಾಧಿಕಾರ ಮಾಡಿ ಮ್ಯಾನೇಜರ್ಗಳು ತಮ್ಮ ಎಂಪ್ಲಾಯೀಸ್ಗಳ ಕೈಲಿ ಕೆಲಸವನ್ನ ಮಾಡಿಸಲೇಬೇಕಾಗತ್ತೆ. ದಟ್ ಈಸ್ ಅ ಮಾಡರ್ನ್ ಟೆಕ್ನಿಕ್ ಫಾರ್ ಕಂಟ್ರೋಲಿಂಗ್. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಸೊ ಎಫೆಕ್ಟಿವ್ ಕಂಟ್ರೋಲಿಗೆ ಒಂದಷ್ಟು ಕೀ ಟೇಕ್ ಅವೇಸ್ ನೋಡೋದಾದ್ರೆ, ಮೊದಲನೆಯದು ಬ್ಯಾಲೆನ್ಸ್, ಕಂಟ್ರೋಲ್ ಅಂಡ್ ಫ್ಲೆಕ್ಸಿಬಿಲಿಟಿ. ಎಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಸಮಯದಲ್ಲೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಮಯದಲ್ಲಿ ಕಂಟ್ರೋಲ್ ಮಾಡಬೇಕು, ಎಲ್ಲಿ ಫ್ರೀ ಆಗಿ ಬಿಡಬೇಕು, ಯಾವ ರೀತಿ ಅವರನ್ನ ಹಿಡಿದಿಟ್ಕೊಳ್ಬೇಕು, ಎಲ್ಲಿ ಆರಾಮಾಗಿ ಬಿಡಬೇಕು ಅಂತಕ್ಕಂಥದ್ದು ಒಂದು ಸಂಸ್ಥೆಗೆ ಗೊತ್ತಿರಬೇಕು. ಬ್ಯಾಲೆನ್ಸ್, ಕಂಟ್ರೋಲ್ ಅಂಡ್ ಫ್ಲೆಕ್ಸಿಬಿಲಿಟಿ. ನೆಕ್ಸ್ಟ್, ಫೋಕಸ್ ಆನ್ ಕ್ರಿಟಿಕಲ್ ಪಾಯಿಂಟ್ಸ್. ನಾನು ಹೇಳಿದ ಹಾಗೆ ಯಾವುದು ಕೀ ರಿಸಲ್ಟ್ ಏರಿಯಾಸ್, ಅದರ ಮೇಲೆ ಸಂಸ್ಥೆ ಫೋಕಸ್ ಮಾಡಿದ್ರೆ ಯಾವ ರಿಸಲ್ಟ್ ಬರಬೇಕು ಅದು ಬಂದೇ ಬರುತ್ತೆ. ಸಂಸ್ಥೆ ಗೋಲ್ಗಳನ್ನ ಅಚೀವ್ ಮಾಡೇ ಮಾಡ್ತಾರೆ. ಇಂಟಿಗ್ರೇಟೆಡ್ ವಿತ್ ಪ್ಲಾನಿಂಗ್. ಯಾವುದೇ ಒಂದು ಕೆಲಸ ಪ್ಲಾನಿಂಗ್ ಮಾಡದೆ ಸಾಧ್ಯವೇ ಇಲ್ಲ. ಪ್ಲಾನಿಂಗ್ ಇಸ್ ದ ಕೀ ಟು ಸಕ್ಸೆಸ್. ಸೊ ಕನ್ಸಿಡರ್ ಹ್ಯೂಮನ್ ಫ್ಯಾಕ್ಟರ್ಸ್. ಎಲ್ಲವೂ ಕೆಲವೊಮ್ಮೆ ನಮ್ಮ ಮನುಷ್ಯರ ಮೇಲೆ ನಿಂತಿದೆ. ಮನುಷ್ಯತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ. ಕೆಲವೊಮ್ಮೆ ನಾವು ಮನುಷ್ಯತ್ವವನ್ನ ಮೀರಿ ಯಾರನ್ನೋ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ವಿ ಶುಡ್ ನಾಟ್ ಡೂ ಇಟ್. ಮನುಷ್ಯತ್ವ ಅಂತಕ್ಕಂಥ ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಎಲ್ಲ ಕಡೆ ಸರ್ವಾಧಿಕಾರ ನಡೆಯಲ್ಲ, ಎಲ್ಲ ಕಡೆ ನಾನು ಹೇಳಿದ್ದೇ ನಡಿಬೇಕು ಅಂತಕ್ಕಂಥದ್ದು ನಡೆಯಲ್ಲ. ಎಲ್ಲವೂ ದುಡ್ಡು, ಪ್ರಾಫಿಟ್ನ ಮೇಲೆ ಕೆಲಸ ಮಾಡಲ್ಲ. ಕೆಲವೊಮ್ಮೆ ನಾವು ಹ್ಯೂಮನ್ ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಹಲವಾರು ಟಾಪಿಕ್ಗಳನ್ನ ಕಲ್ತ್ಕೊಂಡ್ವಿ, ಹಲವಾರು ಹೊಸ ಟರ್ಮಿನಾಲಜೀಸ್ಗಳನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.